ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸತ್ಯವೇದದಲ್ಲಿ ದೇವರು ವಿಗ್ರಹಗಳನ್ನು ಏತಕ್ಕೋಸ್ಕರ ಧ್ವಂಸ ಮಾಡೆಂದರು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸತ್ಯವೇದದಲ್ಲಿ ದೇವರು ವಿಗ್ರಹಗಳನ್ನು ಯಾವ ಕಾರಣದ ನಿಮಿತ್ತ ಅಥವಾ ಏನಕ್ಕೋಸ್ಕರ ಧ್ವಂಸ ಮಾಡು ಎಂದು ಹೇಳಿದರು. ಇದು ನಾವು ಇವತ್ತು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ವಿಗ್ರಹಗಳನ್ನು ಹೊಡೆದಾಕು, ನಾಶ ಮಾಡು ಅಂತ ಹೇಳಿದ್ದಾರೆ ದೇವರು ಸತ್ಯವೇದದಲ್ಲಿ ಹೇಳಿದ್ದಾರೆ. ಓಕೆ, ಈಗ ಹೊಸದಾಗಿ ನಾವು ಸತ್ಯವೇದವನ್ನು ಓದಲಿಕ್ಕೆ ಶುರು ಮಾಡಿದಾಗೋ ಅಥವಾ ನೀವು ಇನ್ನೊಬ್ಬರಿಗೆ ಸತ್ಯವೇದವನ್ನು ಕೊಟ್ಟಾಗೋ, ಒಂದು ವೇಳೆ ನೀವು ಈಸ್ಕೊಂಡಿರುವಂತಹ ಜಾಗದಲ್ಲಿ ಸತ್ಯವೇದವನ್ನು ಇನ್ನೊಬ್ಬರ ಹತ್ರ ಈಸ್ಕೊಂಡು ಓದುವಂತಹ ಪ್ರಯತ್ನ ಮಾಡ್ತೇನೆ ಅನ್ನುವಂತಹ ಜಾಗದಲ್ಲಿ ನೀವಿದ್ರೇನೋ ಹೇಗೆ ಓದ್ಲಿಕ್ಕೆ ಶುರು ಮಾಡ್ತೀವಿ? ನಾವು ಆದಿಕಾಂಡದಿಂದ ಶುರು ಮಾಡ್ತೀವ? ಹೇಳಿ, ಹೇಗೆ ಓದ್ಲಿಕ್ಕೆ ಶುರು ಮಾಡ್ತೀವಿ? ಫಸ್ಟ್ ಟೈಮ್ ಸತ್ಯವೇದ ಕೈಯಲ್ಲಿ ಸಿಕ್ಕಿದ್ರೆ ಎಲ್ಲಿಂದ ಓದ್ಲಿಕ್ಕೆ ಶುರು ಮಾಡ್ತೀವಿ? ಆದಿಕಾಂಡದಿಂದ. ವಿಚಿತ್ರ ಏನು ಅಂದರೆ ವಿಮೋಚನ ಕಾಂಡದಲ್ಲೇ ಈ ಮಾತಿದೆ. ಯಾವ ಮಾತು? ವಿಗ್ರಹಗಳನ್ನು ಧ್ವಂಸ ಮಾಡಿ ಪೂರ್ತಿಯಾಗಿ ನಾಶ ಮಾಡಬೇಕು. ಆ ವಿಗ್ರಹಗಳನ್ನು ಆರಾಧನೆ ಮಾಡ್ತಿರುವಂಥವ್ರನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಮಾತು ಎಲ್ಲದೆ? ಎರಡನೇ ಪುಸ್ತಕ ಆಗಿರುವಂಥ ವಿಮೋಚನ ಕಾಂಡದಲ್ಲೇ ಇದೆ. ಈಗ ಯಾರಾದರೂ ಒಬ್ಬರು ಸತ್ಯವೇದವನ್ನು ಓಪನ್ ಮಾಡಿ ಓದ್ತಾ ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಅವ್ರು ವಿಮೋಚನ ಕಾಂಡದಲ್ಲಿ ಈ ಮಾತನ್ನು ಓದಿದ ತಕ್ಷಣ ಏನು ಅನ್ಸುತ್ತೆ ಅವರಿಗೆ? ಹಾಗೆ ಸತ್ಯವೇದವನ್ನು ಓಪನ್ ಮಾಡಿರುವಂಥವ್ರು ಮುಚ್ಚಿಟ್ಬಿಡೋದಿಲ್ಲ, ನಿಜಾನ? ಹಾಗೆ ಕ್ಲೋಸ್ ಮಾಡಿ ಇದಕ್ಕೋ ನಮಸ್ಕಾರ, ಇದರ ಪಂಚಾಯಿತಿ ಕತೆ ಇನ್ನೊಂದು ಸರಿ ನಮಗೆ ಬೇಡ. ಇಷ್ಟೊಂದು ಕ್ರೂರವಾಗಿ ವ್ಯವಹರಿಸ್ಬೋದಾ ದೇವರು? ಅಂದರೆ ನಾಶ ಮಾಡಬೇಕು, ವಿಗ್ರಹಗಳನ್ನು ನಾಶ ಮಾಡಬೇಕಂತೆ, ವಿಗ್ರಹಗಳನ್ನು ಆರಾಧನೆ ಮಾಡ್ತಿರುವಂಥವ್ರನ್ನೂ ನಾಶ ಮಾಡಬೇಕಂತೆ. ಅಂದರೆ ಹಳೆ ಉಡಂಬಡಿಕೆಯಲ್ಲಿ ನಾವೇನು ನೋಡ್ತೀವಲ್ವ, ಯೆಹೋವ ಅನ್ನುವಂಥ ಹೆಸರನ್ನು, ಈ ಒಂದು ಹೆಸರಿನ ನಿಮಿತ್ತ ಹೊರತಾಗಿ ಅಥವಾ ಅಲ್ಲಿ ದೇವರು ಇಸ್ರಾಯೇಲರಿಗೆ ಏನು ತೋರ್ಪಡಿಸ್ಕೊಂಡ್ರು ಆ ದೇವರನ್ನು ಹೊರತುಪಡಿಸಿ ಬೇರೆ ಯಾವ ದೇವರನ್ನು ಅಲ್ಲೊಂದು 3-4 ಹೆಸರುಗಳನ್ನು ಬರೆಸಿದ್ದಾರೆ. ಅದನ್ನು ಓದೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಆ ದೇವರಿಗೆ ವರ್ಷಿಪ್ ಮಾಡುವಂತಹ ಯಾರೂ ಸಹ ಜೀವಂತವಾಗಿರಬಾರ್ದು ಅನ್ನುವಂತಹ ಡೆಸಿಷನ್ ಏನಕ್ಕೋಸ್ಕರ ತೊಗೊಂಡ್ರಪ್ಪ ಅಷ್ಟೊಂದು ಕಠೋರವಾಗಿದೆ ಇವರಿಷ್ಟಕ್ಕೂ? ಅದು ಗೊತ್ತಾಗಬೇಕು ಅಂತ ಇವತ್ತಿನ ಸಂದೇಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೇವೆ. ಒಂದು ವೇಳೆ ಈ ಪ್ರಶ್ನೆ ಯಾವ ಕಾರಣದ ನಿಮಿತ್ತ ಆದರೂ ನಿಮ್ಮ ಹತ್ರ ಬಂದರೆ, ಯಾರಾದರೂ ನಿಮ್ಮನ್ನು ಕೇಳಿದ್ರು ಅಂತ ಅಂದ್ಕೊಳ್ಳಿ, ಸತ್ಯವೇದದಲ್ಲಿ ಹಿಂಗೆಲ್ಲ ಅಸಹ್ಯವಾಗಿದೆಯಲ್ವ, ದೇವರು ಇಷ್ಟೊಂದು ಕರುಣೆ ಇಲ್ಲದೆ ಇರುವಂತಹ ವ್ಯಕ್ತಿ ಅಲ್ವಾ, ನಾಶ ಮಾಡು, ವಿಗ್ರಹಗಳನ್ನು ನಾಶ ಮಾಡೋದ್ರೇನೋ ಪರವಾಗಿಲ್ಲ, ವಿಗ್ರಹಗಳನ್ನು ಆರಾಧನೆ ಮಾಡುವಂಥವ್ರನ್ನೂ ನಾಶ ಮಾಡುವನ್ಲಿಕ್ಕೆ ಕಾರಣ ಏನು ಅಂತ ನಿಮ್ಮ ಹತ್ರ ನಾಳೆ ಯಾರಾದರೂ ಕೇಳಿದ್ರೆ ನಾವು ಉತ್ತರ ಕೊಡಬೇಕಲ್ವ ಅವ್ರಿಗೆ ಸಮಾಧಾನದಿಂದ? ನಿಜನ? ಇಷ್ಟಕ್ಕೂ ಅಂಶಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾವು ಇದನ್ನೆಲ್ಲ ತಿಳ್ಕೊಳ್ತಿರುವಂತಹದ್ದು ಏನಕ್ಕೋಸ್ಕರ ಹೇಳಿ? ಇದೆಲ್ಲ ತಿಳ್ಕೊಳ್ತಿರುವಂತಹದ್ದು ಏನಕ್ಕೋಸ್ಕರ? ನಿಮ್ಮ ಪ್ರಕಾರ ಏನಿರ್ಬೋದು ಉದ್ದೇಶ? ಒಂದು ಮಾತಲ್ಲಿ ಹೇಳಿ, ಏನಕ್ಕೋಸ್ಕರ ತಿಳ್ಕೊಳ್ತಿದ್ದೀವಿ? ಡಿಬೇಟ್ ಮಾಡೋಕ್ಕ? ಚರ್ಚೆಗೆ ಹೋಗೋಕ್ಕ? ನನಗೆಲ್ಲ ಗೊತ್ತು ಅಂತ ಹೇಳ್ಕೊಳಕ್ಕ? ಏನಕ್ಕೋಸ್ಕರ ತಿಳ್ಕೊಳ್ತಿದ್ದೀವಿ? ಫಸ್ಟ್ ಸತ್ಯವೇದವನ್ನು ಓದಬೇಕಾದ್ರೆ ನಾವು ಕನ್ಫ್ಯೂಸ್ ಆಗಬಾರ್ದು, ಅದು ಫಸ್ಟ್ ಪಾಯಿಂಟ್. ಇನ್ನೊಬ್ಬರು ಒಂದು ವೇಳೆ ಕನ್ಫ್ಯೂಸ್ ಆಗಿದ್ದರೆ ಅದನ್ನು ಕ್ಲಿಯರ್ ಮಾಡಬೇಕು. ಇದು ಕ್ರೈಸ್ತರಿಗೆ ಸಂಬಂಧಪಟ್ಟಂತೆ. ಇನ್ನು ಉಳಿದಿರುವಂಥವ್ರು ಯಾರಾದರೂ ಇದನ್ನು ಪಾಯಿಂಟ್ ಮಾಡಿ ತೋರಿಸಿದ್ರು ಅಂತ ಅಂದ್ಕೊಳ್ಳಿ, ಹಿಂಗೆ ಬರೆದಿದ್ದಾರೆ ಅಂತ, ಒಂದೇ ಸರಿ ಕೂಗಾಡಿ ಕಿರ್ಚಾಡಿ ಜಗಳಕ್ಕೆ ಹೋಗ್ಬಿಡುವಂತಹದ್ದೇನ? ಹೆಂಗಿರಬೇಕು ನಮ್ಮ ನಡವಳಿಕೆ? ಹೇಗಿರಬೇಕು? ನಾವು ಉತ್ತರ ಕೊಟ್ಟರೂ ನಮ್ಮ ನಡವಳಿಕೆ ಹೇಗಿರಬೇಕು? ಸಮಾಧಾನವಾಗಿ, ಸಾತ್ವಿಕವಾಗಿ, ಇದು ಹಿಂಗಿದೆ ಬ್ರದರ್, ಹಿಂಗಿದೆ ಸಹೋದರ, ಈ ಥರ ಅಲ್ವಾ? ನಮಗಿಷ್ಟವಂತ ಗೊತ್ತು ಅಂತ ಹೇಳಿ ಕಿರ್ಚಾಡಿ ಕೂಗಾಡಿದ್ವಿ ಅಂತ ಅಂದ್ಕೊಳ್ಳಿ, ನಮಗೂ ಅವ್ರಿಗೂ ಏನೂ ವ್ಯತ್ಯಾಸನೇ ಇರೋದಿಲ್ಲ, ಅವರೇ ಎಷ್ಟೋ ಪರವಾಗಿಲ್ಲ ಅನ್ಬೋದು. ಏಕೆಂದರೆ ಈ ಪ್ರೈಮರಿ ಕ್ವಾಲಿಫಿಕೇಷನ್ ಏನಿದೆ ಕ್ರೈಸ್ತರಿಗೆ, ಸಮಾಧಾನವಾಗಿರುವಂತಹದ್ದು, ಇದನ್ನು ಯಾವ ಕಾರಣಕ್ಕೂ ಸಹ ಕಳ್ಕೋಬಾರದು. ನಿಮ್ಮ ಎದುರುಗಿರುವಂತಹ ವ್ಯಕ್ತಿ ಯಾವ ಟೋನ್ಗೆ ಬೇಕಾದರೂ ಹೋಗಲಿ, ನಿಮ್ಮನ್ನು ಆ ವ್ಯಕ್ತಿ ಹೋಗೋಬಾರು ಅಂತ ಹೇಳಿ ಕರೆದ್ರೂ ನಮ್ಮ ಟೋನ್ ಯಾವುದನ್ನು ಮೀರಿ ಹೋಗಬಾರ್ದು. ಸಹೋದರ, ಬ್ರದರ್, ಅದನ್ನು ಮೀರಿ ಹೋಗಬಾರ್ದು. ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕಾಲ್ ಕಟ್ ಮಾಡಿ ಅಥವಾ ಆ ವ್ಯಕ್ತಿ ಹತ್ರ ಮಾತಾಡುವಂತಹದನ್ನು ನಿಲ್ಲಿಸ್ಬಿಡಿ. ನಾವು ವಿಶ್ವಾಸಿಗಳು ಮುಖ್ಯವಾಗಿ ಗುಣವನ್ನು ರೂಢಿಸ್ಕೋಬೇಕು. ಏಕೆಂದರೆ ನೀವು ನೋಡ್ತಿದ್ದೀರಲ್ವ ಪ್ರಿಯರೇ, ಯೂಟ್ಯೂಬ್ಗಳಲ್ಲಿ ನಡೀತಿರುವಂತಹ ಎಲ್ಲ ಸಂಚಲನಾತ್ಮಕವಾಗಿರುವಂತಹ ವಿಚಾರಗಳನ್ನು ನೀವು ನೋಡ್ತಿದ್ದೀರಲ್ವ? ಹಂಗೆ ಆಗಬಾರ್ದಲ್ವ ಪರಿಸ್ಥಿತಿ? ಅದಕ್ಕೋಸ್ಕರ ಪ್ರಪ್ರಥಮವಾಗಿ ನಾವು ರೂಢಿಸ್ಕೊಬೇಕಾಗಿರುವಂತಹದ್ದು ಸಮಾಧಾನ. ನಮ್ಮ ಟೋನ್, ನಮ್ಮ ವಾಲ್ಯೂಮ್
ಒಂದು ಲಿಮಿಟ್ಗಿಂತ ಮೀರಿ ಹೋಗಬಾರ್ದು ಉತ್ತರ ಕೊಡಬೇಕಾದ್ರೆ. ಓಕೆ, ಶುರು ಮಾಡೋಣ ಅಂಶವನ್ನು. ನಾವೀಗಾಗಲೇ ಮಾತಾಡ್ಕೊಂಡಿರೋ ಹಾಗೆ ದೇವರು ಸಾಕಷ್ಟು ಕಡೆ ಹೇಳಿದ್ದಾರೆ ಏನಂತ, ಇದನ್ನು ನಾಶ ಮಾಡಬೇಕು ಅಂತ ಹೇಳಿ. ಪ್ರಪಂಚ ಪೂರ್ತಿ ಮಾತಾಡ್ಕೊಳ್ತದೆ. ಕ್ರೈಸ್ತರಲ್ಲದೇ ಇರುವಂಥವರು ದೇವರನ್ನು ಸೈಕೋ ಅಂದರು ಈ ವಚನಗಳನ್ನು ನೋಡಿ. ಏನಂತ ಹೇಳಿದ್ರು, ನಿಮ್ಮ ದೇವರು ಸೈಕೋ, ಈ ಥರ ಯಾರಾದರೂ ಮಾಡ್ತಾರೆ ಇಷ್ಟಕ್ಕೂ, ನನ್ನನ್ನು ಬಿಟ್ಟು ಯಾರದನ್ನೂ ಆರಾಧನೆ ಮಾಡಬಾರ್ದು ಅನ್ನುವಂತಹದ್ದೇನೋ ಒಂದು ರೀತಿಯಾಗಿ ನ್ಯಾಯ ಅಂತ ಅಂದ್ಕೊಂಡ್ರೆ, ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಆರಾಧನೆ ಮಾಡಿದ್ರು ಕೊಂದು ಬಿಡಬೇಕು, ವಿಗ್ರಹಗಳನ್ನು ಧ್ವಂಸ ಮಾಡಬೇಕು ಅಂತಿರಲ್ವಾ. ಇಷ್ಟಕ್ಕೂ ನಮ್ಮ ಭಾರತ ದೇಶದಿಂದ ಕ್ರೈಸ್ತರನ್ನು ಹೊರಡಿಸಬೇಕು ಅನ್ನುವಂಥ ಕಾಳಜಿ ಅನ್ನುವಂತಹ ಸಂಕಲ್ಪ ಸಾಕಷ್ಟು ಜನರಿಗಿದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು. ಅದರಲ್ಲಿ ಅವ್ರಿಗೆ ಇನ್ನೂ ಪ್ರೇರೇಪಣೆ ಕೊಡುವಂತಹದ್ದು ಸತ್ಯವೇದದಲ್ಲಿ ಈ ರೀತಿಯಾಗಿರುವಂತಹ ಮಾತುಗಳನ್ನು ಓದಿ ಅಪಾರ್ಥ ಮಾಡಿಕೊಂಡಾಗ. ನಿಜನಾ? ಇವ್ರನ್ನ ಭಾರತ ದೇಶದಲ್ಲಿ ಇರಲಿಕ್ಕೆ ಬಿಟ್ಟರೆ ಏನು ಮಾಡ್ತಾರೆ ಕ್ರೈಸ್ತರೆಲ್ಲರೂ ಸಹ? ಇಲ್ಲಿ ಬರೆದಿದ್ದಾರಲ್ವ, ಎಲ್ಲ ದೇವಸ್ಥಾನಗಳ ಮೇಲೆ ಅದ್ರ ಮೇಲೆ ಇದ್ರ ಮೇಲೆಲ್ಲ ಬಿತ್ತು ಧ್ವಂಸ ಮಾಡ್ತಾರೆ, ನಾಶ ಮಾಡ್ತಾರೆ. ಹೌದಾ? ಅದಾಗತ್ತಾ ನಿಜವಾಗ್ಲೂ? ದೇವ್ರು ಏನು ಹೇಳ್ಕೊಟ್ಟಿದ್ದಾರೆ ನಮಗೆ? ಒಂದು ಕೆನ್ನೆಗೆ ಯಾರಾದರೂ ಹೊಡೆದ್ರೆ ಇನ್ನೊಂದು ಕೆನ್ನೆನ ತೋರಿಸಿ, ಅದಲ್ವ ನಮಗೆ ದೇವರು ಹೇಳ್ಕೊಟ್ಟಿರುವಂತಹದ್ದು. ಪ್ರಾಣ ಹೋಗುವಂತಹ ಪರಿಸ್ಥಿತಿ ಇದ್ರೂ ಸಹ ಎದುರುಗಿರುವಂತಹ ವ್ಯಕ್ತಿಗೆ ಹಾನಿ ಮಾಡಬಾರ್ದು, ಇದಲ್ವ ದೇವರು ಹೇಳ್ಕೊಟ್ಟಿರುವಂತಹದ್ದು. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಏನಕ್ಕೋಸ್ಕರ ಹಂಗೆ ಮಾತಾಡಿದ್ರು? ಇಸ್ರಾಯೇಲಿಯರಿಗೆ ಸ್ಟ್ರಿಕ್ಟಾಗಿ ಕೊಟ್ಟಂಥ ಆರ್ಡರ್ಸ್ ಇದೆಲ್ಲ, ಒಬ್ಬರನ್ನು ಬಿಡದೆ ಎಲ್ಲರನ್ನು ನಾಶ ಮಾಡಬೇಕು ಅಂತ ಹೇಳಿ. ಏನಕ್ಕೋಸ್ಕರ ಹಂಗೆ ಮಾತಾಡಿದ್ರು? ಒಂದೊಂದಾಗಿ ನೋಡ್ತಾ ಹೋಗೋಣ. ಹಳೆ ಒಡಂಬಡಿಕೆಯಲ್ಲಿ ಏನನ್ನೆಲ್ಲ ಹೇಳಿದ್ರು ದೇವರು ಅಂತ ಹೇಳಿ ಸ್ಪೆಸಿಫಿಕ್ಕಾಗಿ ಒಂದಷ್ಟು ರೆಫರೆನ್ಸಸನ್ನು ನೋಡಿ ಮುಂದೆ ಹೋಗೋಣ. ವಿಮೋಚನ ಕಾಂಡ, ಇಮೇಜಸನ್ನು ರೆಡಿ ಮಾಡಿ ಇಟ್ಕೊಳ್ಳಿಪ್ಪ. ವಿಮೋಚನ ಕಾಂಡ 23ನೇ ಅಧ್ಯಾಯ 23ನೇ ಅಧ್ಯಾಯ 23ನೇ ವಚನದಿಂದ. ನನ್ನ ದೂತನು ನಿಮ್ಮ ಮುಂದೆ ಮುಂದೆ ನಡೆದು ಅಮೋರಿಯರು, ಹಿತ್ತಿಯರು, ಪೆರೀಜಿಯರು, ಕಾನಾನ್ಯರು, ಹಿವ್ವಿಯರು, ಯೆಬೂಸಿಯರು ಇರುವ ದೇಶಕ್ಕೆ ನಿಮ್ಮನ್ನು ಸೇರಿಸುವನು. ಅವರನ್ನಾದರೂ ನಾನು ನಿರ್ಮೂಲ ಮಾಡುವೆನು. ಅವರ ದೇವತೆಗಳನ್ನು ನೀವು ನಮಸ್ಕರಿಸಲು ಬಾರದು, ಪೂಜಿಸಲು ಬಾರದು. ಅವರ ಆಚರಣೆಗಳನ್ನು ಅನುಸರಿಸಲೇಬಾರದು. ಆ ಜನಗಳನ್ನು ನಿರ್ಮೂಲ ಮಾಡಿ ವಿಗ್ರಹ ಸ್ತಂಭಗಳನ್ನು ನಾಶನ ಮಾಡಬೇಕು. ನಿಮ್ಮ ದೇವರಾದ ಯೆಹೋವನನ್ನೊಬ್ಬನನ್ನೇ ಆರಾಧಿಸಬೇಕು. ಆಗ ಆತನು ನಿಮ್ಮನ್ನು. ಏನರ್ಥ ಆಯಿತು ಈ ವಚನಗಳನ್ನು ಓದಿದಾಗ ನಮಗೆ? ಇದು ನಾವು ಓದ್ತಿರುವಂತಹ ಫಸ್ಟ್ ರೆಫರೆನ್ಸ್. ನೀವು ಅಂಶವನ್ನು ಬರ್ಕೋಬೇಕಾದ್ರೆ ಕ್ವೆಶ್ಚನ್ಸ್ ಅಂತ ಹೇಳಿ ಒಂದು ಹೆಡ್ಡಿಂಗನ್ನು ಹಾಕ್ಕೊಂಡು ಆ ಕ್ವೆಶನ್ಸ್ ಯಾವ್ಯಾವ ರೆಫರೆನ್ಸ್ ಕೆಳಗಡೆ ಇದೆ ಅಂತ ಹೇಳಿ ಈ ರೆಫರೆನ್ಸಸ್ನೆಲ್ಲ ಬರ್ಕೊಳ್ಳಿ. ನೆಕ್ಸ್ಟ್ ಸಬ್ ಡಿವಿಷನಲ್ಲಿ ಆನ್ಸರ್ಸ್ ಅಂತ ಹೇಳಿ ಬರ್ಕೊಂಡು ನಾವು ಯಾವಾಗ ಇದಕ್ಕೆ ಉತ್ತರವನ್ನು ಆಲೋಚನೆ ಮಾಡ್ತೀವೋ ಅವಾಗ ಆನ್ಸರ್ ಅಂತ ಹೇಳಿ ಬರ್ಕೊಂಡು ಅದ್ರ ಕೆಳಗಡೆ ರೆಫರೆನ್ಸಸ್ಸನ್ನು ಬರ್ಕೊಳ್ತಾ ಹೋಗಿ. ಓಕೆ, ಏನು ಹೇಳಿದ್ದಾರೆ ಈ ರೆಫರೆನ್ಸಲ್ಲಿ ಇಷ್ಟಕ್ಕೂ? ನನ್ನ ದೂತನು ನಿಮ್ಮ ಮುಂದೆ ಮುಂದೆ ನಡೆದು ಅಮ್ಮೋರಿಯರು, ಹಿತ್ತಿಯರು, ಪೆರಿಜಿಯರು, ಕಾನಾನ್ಯರು, ಹಿವ್ವಿಯರು, ಯೆಬೂಸಿಯರು ಇರುವ ದೇಶಕ್ಕೆ ನಿಮ್ಮನ್ನು ಸೇರಿಸುವನು. ಅವರನ್ನಾದರೂ ನಾನು ನಿರ್ಮೂಲ ಮಾಡುವೆನು. 24ನೇ ವಚನ. ಅವರ ದೇವತೆಗಳನ್ನು ನೀವು ನಮಸ್ಕರಿಸಲೂ ಬಾರದು, ಪೂಜಿಸಲೂ ಬಾರದು. ಅವರ ಆಚರಣೆಗಳನ್ನು ಅನುಸರಿಸಲೇಬಾರದು. ಆ ಜನಾಂಗಗಳನ್ನು ನಿರ್ಮೂಲ ಮಾಡಿ ವಿಗ್ರಹ ಸ್ತಂಭಗಳನ್ನು ನಾಶನ ಮಾಡಬೇಕು. ಅವರನ್ನು ನಿರ್ಮೂಲನ ಮಾಡಬೇಕು. ನೆಕ್ಸ್ಟ್ ಅದಾದ ನಂತರ ಅವರ ವಿಗ್ರಹ ಸ್ತಂಭಗಳನ್ನು ನಾಶ ಮಾಡಬೇಕು. ಇದು ಫಸ್ಟ್ ರೆಫರೆನ್ಸ್. ಎರಡನೇದಾಗಿ ಅದೇ ವಿಮೋಚನ ಕಾಂಡ 34ನೇ ಅಧ್ಯಾಯ 13ನೇ ವಚನ. ಆದದರಿಂದ ನೀವು ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಕಡಿದು ಬಿಡಬೇಕು. ಯಾರ ಬಗ್ಗೆ ಮಾತಾಡ್ತಿರುವಂತಹದ್ದು ಇಷ್ಟಕ್ಕೂ? 11ನೇ ವಚನದಿಂದ ಓದೋಣ. ನಾನು ಈ ಹೊತ್ತು ನಿಮಗೆ ಆಜ್ಞಾಪಿಸುವುದನ್ನು ನೀವು ಅನುಸರಿಸಿ ನಡೆಯಬೇಕು. ಇಗೋ, ನಾನು ಅಮೋರಿಯರನ್ನು, ಕಾನಾನ್ಯರನ್ನು, ಹಿತ್ತಿಯರನ್ನು, ಪೆರಿಜಿಯರನ್ನು, ಹಿವ್ವಿಯರನ್ನು, ಯೆಬೂಸಿಯರನ್ನು ನಿಮ್ಮ ಮುಂದೆ ಹೊರಡಿಸುವೆನು. ನೀವು ಸೇರುವ ದೇಶದ ನಿವಾಸಿಗಳ ಸಂಗಡ ಯಾವ ಒಡಂಬಡಿಕೆಯನ್ನು ಮಾಡಿಕೊಳ್ಳಬಾರದು ನೋಡಿಕೊಳ್ಳಿರಿ. ಮಾಡಿಕೊಂಡರೆ ಅದು ನಿಮ್ಮ ಮಧ್ಯದಲ್ಲಿ ಉರುಳಿನಂತಿರುವುದು. ಮುಂದೆ. ಆದದರಿಂದ ನೀವು ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಕಡಿದು ಬಿಡಬೇಕು. ಸೇಮ್ ಅಲ್ವಾ? ಹಿಂದೆ ಯಾವ ಜನಾಂಗದ ಬಗ್ಗೆ ಮಾತಾಡಿದ್ರು ದೇವರು, ಅದೇ ಜನಾಂಗದ ಬಗ್ಗೆ ಇಲ್ಲೂ ಮಾತಾಡ್ತಿದ್ದಾರೆ. ಈ ಜನಾಂಗಗಳ ಹೆಸರನ್ನು ನೆನ್ಪಿಟ್ಕೋಬೇಕು. 11ನೇ ವರ್ಷದಿಂದ ಇನ್ನೊಂದ್ಸರಿ ಓದ್ತಿದ್ದೀನಿ.
ನಾನು ಈ ಹೊತ್ತು ನಿಮಗೆ ಆಜ್ಞಾಪಿಸಿದ್ದನ್ನು ನೀವು ಅನುಸರಿಸಿ ನಡೆಯಬೇಕು. ಇಗೋ, ನಾನು ಅಮೋರಿಯರನ್ನು, ಕಾನಾನ್ಯರನ್ನು, ಹಿತ್ತಿಯರನ್ನು, ಪೆರಿಜಿಯರನ್ನು, ಹಿವ್ವಿಯರನ್ನು, ಯೆಬೂಸಿಯರನ್ನು ನಿಮ್ಮ ಮುಂದೆ ಹೊರಡಿಸುವೆನು. 12ನೇ ವಚನ. ನೀವು ಸೇರುವ ದೇಶದ ನಿವಾಸಿಗಳ ಸಂಗಡ ಯಾವ ಒಡಂಬಡಿಕೆಯನ್ನು ಮಾಡಿಕೊಳ್ಳಬಾರದು, ನೋಡಿಕೊಳ್ಳಿರಿ. ಮಾಡಿಕೊಂಡರೆ ಅದು ನಿಮ್ಮ ಮಧ್ಯದಲ್ಲಿ ಉರುಳಿನಂತಿರುವುದು. 13ನೇ ವಚನ. ಆದುದರಿಂದ ನೀವು ಅವರ ಬಲಿಪೀಠವನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಕಡಿದು ಬಿಡಬೇಕು. ಇದು ದೇವರು ಕೊಟ್ಟಂಥ ಆಜ್ಞೆ ಅಲ್ವಾ? ನೀವು ಹಿಂದೆ ಓದಂತಹ ವಚನನೂ ಇದೇ ಹೇಳ್ತಿತ್ತಲ್ವ? ಇದು 2ನೇ ರೆಫರೆನ್ಸ್. 3rd ರೆಫರೆನ್ಸ್ ಧರ್ಮೋಪದೇಶ ಕಾಂಡ. ಎಲ್ಲಿ ಹೇಳ್ತಾ ದೇವರು ಅಂತ ಹೇಳಿ ನೋಡಲಿಕ್ಕೆ ಪ್ರಯತ್ನ ಪಡ್ತಿದ್ವಿ. ಪ್ರಥಮವಾಗಿ ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 1ನೇ ವಚನದಿಂದ. ಪಿತೃಗಳ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನೀವು ಭೂಮಿಯ ಮೇಲಿರುವ ದಿನಗಳೆಲ್ಲ ಅನುಸರಿಸಬೇಕಾದ ಆಜ್ಞಾವಿಧಿಗಳು ಇವೆ. ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ದೊಡ್ಡ ಬೆಟ್ಟಗಳ ಮೇಲೆಯೂ ದಿಣ್ಣೆಗಳ ಮೇಲೆಯೂ ಹರಡಿಕೊಂಡ ಮರಗಳ ಕೆಳಗೆಯೂ ತಮ್ಮ ದೇವರುಗಳನ್ನು ಆರಾಧಿಸುತ್ತಾರಷ್ಟೇ. ಆ ಸ್ಥಳಗಳನ್ನೆಲ್ಲ ನೀವು ಅಗತ್ಯವಾಗಿ ನಾಶ ಮಾಡಬೇಕು. ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹಸ್ತಂಭಗಳನ್ನು ಸುಟ್ಟು ಅವರ ದೇವತಾ ಪ್ರತಿಮೆಗಳನ್ನು ಕಡಿದುಬಿಟ್ಟು ಆ ದೇವರುಗಳ ಹೆಸರೇ ಉಳಿಯದಂತೆ ಮಾಡಬೇಕು. ಇದರಲ್ಲೂ ಅದೇ ಅಲ್ವಾ ನಮ್ಗೆ ಅರ್ಥ ಆಗಿತ್ತು. ಇಲ್ಲಿ ಎಲ್ಲದರಲ್ಲೂ ಸಹ ಆ ಜನಾಂಗಗಳ ಹೆಸರನ್ನು ನೆನ್ಪಿಟ್ಕೋಬೇಕು. ಜೊತೆಯಲ್ಲಿ ಕಾನಾನ್ಯರು ಅನ್ನುವಂತಹ ಜನಾಂಗದ ಹೆಸರನ್ನು ಕೀಯಾಗಿ ಐಡೆಂಟಿಫೈ ಮಾಡಬೇಕು. ಈ ರೆಫರೆನ್ಸ್ ಈ ಅಂಶದಲ್ಲಿ ಕಾನಾನ್ಯರು, ಯಾಕೆಂದರೆ ಅವರು ಪ್ರಯಾಣ ಬೆಳೆಸ್ತಿರುವಂತಹದ್ದು ಯಾವ ದೇಶಕ್ಕೆ? ಕಾನಾನ್ ದೇಶಕ್ಕೆ. ಅಂದರೆ ಈಗಾಗಲೇ ಕಾನಾನ್ಯರು ಒಂದಷ್ಟು ಆಚಾರ ವಿಚಾರಗಳನ್ನು ಅಭ್ಯಾಸಗಳನ್ನು ಮಾಡ್ಕೊಂಡಿದ್ರಂತೆ, ಹೌದಾ? ಅವ್ರಿಗೆ ಅಂತ ಹೇಳಿ ಸಪ್ರೇಟಾಗಿ ಒಂದಷ್ಟು ಜನ ದೇವರುಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ರಂತೆ. ಅವರ ಬಗ್ಗೆ ಹೇಳ್ತಾ ಏನು ಹೇಳ್ತಿದ್ದಾರೆ ದೇವರು? ಅದಕ್ಕೆ ಹೆಡ್ಡಿಂಗಲ್ಲೂ ಸಹ ನೀವು ಅದನ್ನು ಓದಿದ್ರೆ, ಕಾನಾನ್ಯರ ಪೂಜಾ ಸ್ಥಳಗಳನ್ನೆಲ್ಲ ನಾಶ ಮಾಡಿ ಯೆಹೋವನ ಆರಾಧನೆಗೋಸ್ಕರ ಒಂದೇ ಸ್ಥಳದಲ್ಲಿ ಕೂಡಬೇಕು. ಕಾನಾನ್ಯರ ಪೂಜಾ ಸ್ಥಳಗಳನ್ನೆಲ್ಲ ನಾಶ ಮಾಡಿ, ಹೌದಾ? ಕೆಳಗಡೆ ಓದ್ತಾ ಇನ್ನೂ ಏನೇನು ಹೇಳಿದ್ದಾರೆ ಅಲ್ಲಿ. ಇವಾಗ ಓದಂತಹದ್ದು ಇನ್ನೊಂದು ಸರಿ ಓದೋಣ. 3ನೇ ವಚನದಿಂದ. ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಸುಟ್ಟು ಅವರ ದೇವತೆ ಪ್ರತಿಮೆಗಳನ್ನು ಕಡಿದು ಬಿಟ್ಟು ಆ ದೇವರುಗಳ ಹೆಸರೇ ಉಳಿಯದಂತೆ ಮಾಡಬೇಕು. ಹೆಸರೇ ಉಳಿದಿರಬಾರ್ದು, ಜನ ಬದುಕಿರಬಾರ್ದು. ನೆಕ್ಸ್ಟ್, ಅವ್ರು ಮಾಡ್ಕೊಂಡಂತಹ ದೇವರುಗಳು, ಆ ಸ್ತಂಭಗಳು, ಆ ವಿಗ್ರಹಗಳು ಇರಬಾರದು. ಇದು 3ನೇದ. ಕೊನೆಯದಾಗಿ ಇನ್ನೊಂದನ್ನು ನೋಡಿ ನಮ್ಮ ಅಂಶಕ್ಕೆ ನಾವು ಹೋಗೋಣ. ಅದೇ ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ 6ನೇ ವಚನ. ಒಡಹುಟ್ಟಿದ ಅಣ್ಣ ತಮ್ಮಂದಿರಾಗಲಿ, ಮಗನಾಗಲಿ, ಮಗಳಾಗಲಿ, ಪ್ರಾಣ ಪ್ರಿಯಳಾಗಲಿ, ಹೆಂಡತಿಯಾಗಲಿ, ಆಪ್ತ ಮಿತ್ರನಾಗಲಿ, ನಿಮಗಾದರೂ ನಿಮ್ಮ ಪಿತೃಗಳಿಗಾದರೂ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚಿಸಿ ಆ ದೇವರುಗಳನ್ನು ಸೇವಿಸೋಣ ಬನ್ನಿ ಎಂದು ಅಂತರಂಗದಲ್ಲಿ ನಿಮಗೆ ಬೋಧಿಸಿದರೆ, ಆ ದೇವರುಗಳು ಹತ್ತಿರವಿರುವ ಜನಾಂಗಗಳ ದೇವರುಗಳಾದರೂ ದೂರವಾದವರ ದೇವರುಗಳಾದರೂ ಭೂಲೋಕದ ಯಾವ ಭಾಗದವರ ದೇವರುಗಳಾದರೂ ನೀವು ಸಮ್ಮತಿಸಲು ಬಾರದು, ಕಿವಿಗೊಡಲೂ ಬಾರದು. ಅವನನ್ನು ಕನಿಕರಿಸಕೂಡದು, ತಪ್ಪಿಸಕೂಡದು, ಬಚ್ಚಿಡಕೂಡದು, ಕೊಲ್ಲಿಸಲೇಬೇಕು. ಆ ಶಿಕ್ಷೆಯನ್ನು ನಡೆಸುವಾಗ ತಪ್ಪು ಕಂಡವನೇ ಮೊದಲು ಕೈ ಹಾಕಬೇಕು. ಏನ್ ಮಾಡ್ಬೇಕಂತ ಅವರ ನಿಷ್ಠಕ್ಕೆ 8ನೇ ವಚನದಲ್ಲಿ, ಸಮ್ಮತಿಸಲು ಬಾರದು, ಕಿವಿಗೊಡಲು ಬಾರದು, ಅವನನ್ನು ಕನಿಕರಿಸಕೂಡದು, ತಪ್ಪಿಸಕೂಡದು, ಬಚ್ಚಿಡಕೂಡದು, ಕೊಲ್ಲಿಸಲೇಬೇಕು. ಕನ್ಫರ್ಮ್ಡ್ ಆಗಿ ಮರಣ ಶಿಕ್ಷೆನೇ ಆಗಬೇಕು. ಇಷ್ಟೊಂದು ಸ್ಟ್ರಿಕ್ಟಾಗಿ ವ್ಯವಹರಿಸಿದಾರ ದೇವರು ಸತ್ಯವೇದದಲ್ಲಿ. ಈಗ ನೀವು ಹೇಳಿ, ನಾವು ಓದಬೇಕು ಅಂತ ಅಂದ್ಕೊಂಡಂತಹ 4 ವಚನವನ್ನು ಓದಿ ಮುಗಿಸಿದ್ದೀವಿ. ಏನಕ್ಕೋಸ್ಕರ ದೇವರು ಹಿಂಗೆ ಹೇಳಿದ್ದಾರೆ? ದೇವರು ಏನಕ್ಕೋಸ್ಕರ ಹಿಂಗೆ ಹೇಳಿದ್ದಾರೆ? ವಿಗ್ರಹಗಳನ್ನು ನಾಶ ಮಾಡಬೇಕು, ವಿಗ್ರಹಗಳನ್ನು ಪೂಜೆ ಮಾಡುವಂಥವರನ್ನು ನಾಶ ಮಾಡಬೇಕು. ಏನಕ್ಕೋಸ್ಕರ ಹಿಂಗೆ ಹೇಳಿದ್ದಾರೆ? ದೇವರಿಗೋಸ್ಕರ ಜೀವಿಸಬೇಕು, ಸಂತೋಷ. ಆದರೆ ಇವರು ದೇವರಿಗೋಸ್ಕರ ಜೀವಿಸಿಲ್ಲ ಅಂದ ಮಾತ್ರಕ್ಕೆ ಜನರನ್ನು ನಾಶ ಮಾಡುವಂತಹದ್ದೇನ? ಏನೋ ಶಿಕ್ಷೆ, ಜ್ವರ, ಕೆಮ್ಮು, ತಲೆನೋವು, ನೆಗಡಿ ಕೊಟ್ಟು ಸರಿ ಮಾಡ್ಬೋದಲ್ವಾ? ಚಿಕ್ಕ ಚಿಕ್ಕ ಶಿಕ್ಷೆಗಳನ್ನು ಕೊಟ್ಟು ಏನಕ್ಕೋಸ್ಕರ ಇಷ್ಟೊಂದು ಸ್ಟ್ರಿಕ್ಟಾಗಿರುವಂತಹ ಜಡ್ಜ್ಮೆಂಟ್ಗೆ ಬಂದಿದ್ದಾರೆ ದೇವರು? ನಾಶ ಮಾಡಬೇಕು, ಏನೂ ಇರಬಾರ್ದು, ದೇವರ ಹೆಸರುಗಳೂ ಸಹ ಇರಬಾರ್ದು.
ಇಷ್ಟಕ್ಕೂ ಮುಂದೆ ಹೋಗುವುದಕ್ಕಿಂತ ಮುಂಚೆ ಈ ಮಾತುಗಳೆಲ್ಲ ನಮಗೆ ಹೇಳಿರುವಂತಹದ್ದರೆ ನಾವು ಮಾಡೋಣ ಅದನ್ನು. ನಿಮ್ಮ ಮನೆ ಹತ್ತಿರ ಇರುವಂತಹ ದೇವಸ್ಥಾನಕ್ಕೆ ನೀವು ಹೋಗ್ತೀರಾ? ಇಸ್ರೇಲಿಯರಿಗೆ ಹೇಳಿರುವಂತಹ ಮಾತಲ್ವಾ? ಅದಕ್ಕೆ ನಾವು ಓದಬೇಕಾದ್ರೆ ಎಲ್ಲ ಯಾವ ಪದ ಓದ್ಕೊಂಡ್ವಿ? ನೀವು, ನಿಮ್ಮ ದೇವರಾಗಿರುವಂತಹ ಯೆಹೋವನು, ನೀವು ಅವರನ್ನು ನಿರ್ಮೂಲನೆ ಮಾಡಬೇಕು. ಈ ಪದಗಳನ್ನು ಓದ್ಕೊಂಡ್ವಾ? ನೆನಪಿದೆಯಾ ನಮಗೆ? ನೀವು, ನೀನು ಅಂತ ಓದ್ಕೊಂಡಂತಹ ಪದಗಳು ಒಂದೇ ಒಂದು ಸಾರಿ ಮೊದಲು ಓದಂತಹ ರೆಫರೆನ್ಸ್ ಒಂದು ಸಾರಿ ಓದಿ ಮುಂದೆ ಹೋಗೋಣ. ಆ ನೀವು ಅನ್ನುವಂತಹ ಪದಗಳು ಇದೆಯಾ ಅಂತ ಹೇಳಿ ಒಂದು ಸಾರಿ ನೋಡೋಣ. ವಿಮೋಚನ ಕಂಡ 23:23. ನನ್ನ ದೂತನು ನಿಮ್ಮ ಮುಂದೆ ಮುಂದೆ ನಡೆದು ಅಮೋರಿಯರು, ಹಿತ್ತಿಯರು, ಪೆರಿಚಿಯರು, ಕಾನಾನ್ಯರು, ಹಿವಿಯರು. ನನ್ನ ದೂತನು ನಿಮ್ಮ ಮುಂದೆ ನಡೆದು ನಿಮ್ಮ ಮುಂದೆ ಸ್ಪೆಸಿಫಿಕ್ ಆಗಿ ಕಾಂಟೆಕ್ಸ್ಟ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದಾರೆ. ಯಾರ ಮುಂದೆ? ನಮ್ಮ ಮುಂದೆನಾ? ಅವ್ರ ಮುಂದೆ ನಡೆದು ಏನಾಯ್ತಂತೆ? ಈ ಜನ ಎಲ್ಲರಿಗೂ ಸಹ ನಿರ್ಮೂಲ ಆಗ್ತಾರೆ. ಅದು 23ನೇ ವಚನದಲ್ಲಿ ನಾವು ಓದಂತಹ ಮಾತು. 24 ಅವರ ದೇವತೆಗಳನ್ನು ನೀವು ನಮಸ್ಕರಿಸಲೂಬಾರದು, ಪೂಜಿಸಲೂಬಾರದು, ಅವರ ಆಚರಣೆಗಳನ್ನು ಅನುಸರಿಸಲೇಬಾರದು. ಆ ಜನಾಂಗಗಳನ್ನು ನಿರ್ಮೂಲ ಮಾಡಿ ವಿಗ್ರಹ ಸ್ತಂಭಗಳನ್ನು ನಾಶ ಮಾಡಬೇಕು. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು ಅಂತ ಹೇಳಿ ಮುಂದೆ ನೀವು ಓದ್ತಾ ಹೋಗಬೇಕಾದ್ರೆ ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿ ಬರ್ಸಿದಾರಲ್ಲಿ. ನಿಮ್ಮನ್ನು, ಈ ಮೇಲಿರುವಂತಹ ಕಾರ್ಯಗಳನ್ನೆಲ್ಲ ನೀವು ಮಾಡಿದ್ರೆ ನಿಮ್ಮನ್ನು ಆಶೀರ್ವದಿಸ್ತೀನಿ, ನೀವು ಹೆಚ್ಚು ಕಾಲ ಬದುಕೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಯಾರಿಗೋಸ್ಕರ ಬರ್ಸಿರುವಂತಹ ಮಾತು? ಇಸ್ರೇಲಿಯರಿಗೋಸ್ಕರ. ಹೋಗಲಿ, ಇಸ್ರೇಲಿಯರಿಗೆ ಹೇಳ್ಕೊಡ್ಲಿ. ಇಷ್ಟೊಂದು ಕ್ರೂರವಾಗಿ ಏನಕ್ಕೋಸ್ಕರ ಹೇಳಿದ್ದಾರೆ? ಆರಾಧನೆ ಮಾಡುವಂಥವರನ್ನು ನಾಶ ಮಾಡಬೇಕು ಅನ್ನುವಷ್ಟು ಕ್ರೂರವಾಗಿ ಏನಕ್ಕೋಸ್ಕರ ಹೇಳಿದ್ದಾರೆ? ಅದು ನಮ್ಗೆ ಅರ್ಥ ಆಗಬೇಕಂದ್ರೆ ಒಂದು 2-3 ಇಮೇಜ್ಗಳನ್ನು ನೋಡೋಣ. ಒಂದೊಂದಾಗಿ ಇಮೇಜನ್ನು ಹಾಕ್ತೀಯಪ್ಪ ದೀಕ್ಷಿತ್. ನಮಗೆ ಕಸಬ್ ಗೊತ್ತಲ್ವ ಪ್ರಿಯರೇ? ಯಾರು ಕಸಬ್? ಯಾರು? ಕಸಬ್ ಗೊತ್ತಿಲ್ವ ನಮಗೆ? ಕಸಬ್ ಯಾರು? ತಾಜ್ ಹೋಟ್ಲಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ವಾ? ಹೋಟ್ಲಲ್ಲಿ ಇಷ್ಟ ಬಂದಂತೆ ಮಷಿನ್ ಗನ್ನನ್ನು ತೊಗೊಂಡು ಇಷ್ಟ ಬಂದಂತೆ ಹುಚ್ಚಿನ ಥರ ಒಂದಷ್ಟು ಜನರನ್ನು ಸುಟ್ಟು ಹಾಕಿದ್ನಲ್ವಾ? ಅದರಲ್ಲಿ ಸಿಕ್ಕಾಕೊಂಡಂತಹ ವ್ಯಕ್ತಿ, ಈ ವ್ಯಕ್ತಿ ಅಂದರೆ ಬದುಕಿರುವಾಗ ಸಿಕ್ಕಾಕೊಂಡಂತಹ ವ್ಯಕ್ತಿ ಪೊಲೀಸರ ಕೈಯಲ್ಲಿ. ಈ ವ್ಯಕ್ತಿಯನ್ನು ಭಾರತ ಸರ್ಕಾರ ಜೈಲಲ್ಲಿ ಹಾಕಿ ಪೋಷಿಸ್ತಾ ಇತ್ತು. ಅಂದರೆ ಇನ್ನೂ ಜಡ್ಜ್ಮೆಂಟ್ ಬರುವುದಕ್ಕಿಂತ ಮುಂಚೆ, ನೇಣು ಶಿಕ್ಷೆ ಹಾಕುವುದಕ್ಕಿಂತ ಮುಂಚೆ ಈ ವ್ಯಕ್ತಿಯನ್ನು ಜೈಲಲ್ಲಿ ಕೂರಿಸಿ ಪೋಷಿಸ್ತಿತ್ತು. ಆಗ ಜನರೆಲ್ಲರದ್ದು ಸಹ ಒಂದೇ ಪ್ರೊಟೆಸ್ಟ್. ಏನು? ಕಸಬ್ನ ನೇಣು ಹಾಕಬೇಕು. ಕಸಬ್ನ ಏನು ಮಾಡಬೇಕು? ಕಸಬ್ ಅನ್ನುವಂತಹ ವ್ಯಕ್ತಿ ಟೆರರಿಸ್ಟ್, ಉಗ್ರವಾದಿ. ಆತನನ್ನು ಏನು ಮಾಡಬೇಕು? ಎಷ್ಟೋ ಜನರನ್ನು ಕೊಂದಿದ್ದಾನೆ. ಏನು ಮಾಡಬೇಕು? ಆತನನ್ನು ನೇಣು ಹಾಕಬೇಕು. ಜನ ಪ್ರೊಟೆಸ್ಟ್ ಮಾಡ್ತಿದ್ರೆ ಆ ತೀರ್ಪು ನೇಣು ಹಾಕಬೇಕು ಅನ್ನುವಂತಹ ಎಕ್ಸಿಕ್ಯೂಷನ್ ಆರ್ಡರ್ ರಾತ್ರಿ ಸೈನ್ ಆಗೋಯ್ತು ಜಡ್ಜ್ ಕೈಯಲ್ಲಿ. ಬೆಳಗ್ಗೆ 4 ಗಂಟೆಗೂ ಆಯ್ತು ಅಂದರೆ ಬೆಳಗ್ಗಿನ ಜಾವದಲ್ಲೇ ನೇಣು ಹಾಕಿ ಎಕ್ಸಿಕ್ಯೂಟ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಕಸಬ್ನ ಕೊಂದು ಮುಗಿಸ್ತಾರೆ. ಹೌದಾ? ಅವಾಗ ಆಚೆ ಏನು ಮಾಡ್ತಿದ್ದಾರೆ ಜನ? ನ್ಯೂಸ್ ಹೊರಗಡೆ ಆಮೇಲೆ ಬರುತ್ತೆ. ನೇಣು ಹಾಕಿದ ನಂತರ ನ್ಯೂಸ್ ಬರುತ್ತೆ. ಅವಾಗ ಏನು ಮಾಡ್ತಿದ್ದಾರೆ ಜನ? ಪಟಾಕಿ ಹೊಡಿತಿದ್ದಾರೆ, ಸಂತೋಷ ಪಡ್ತಿದ್ದಾರೆ, ಸಂಭ್ರಮಿಸ್ತಿದ್ದಾರೆ. ಏನಕ್ಕೋಸ್ಕರ ಸಂಭ್ರಮಿಸ್ತಿದ್ದಾರೆ? ಆತನನ್ನು ನೇಣು ಹಾಕಬೇಕು ಅಂತ ಹೇಳಿ ಇಷ್ಟು ದಿನ ಪ್ರೊಟೆಸ್ಟ್ ಮಾಡಿದಂತಹ ಜನ ಇವಾಗ ನೇಣು ಹಾಕಿರುವಂತಹ ವಿಚಾರ ಕೇಳಿದ ತಕ್ಷಣ ಸಂಭ್ರಮಿಸ್ತಿದ್ದಾರೆ. ನೆಕ್ಸ್ಟ್ ಇಮೇಜ್. ಒಂದೊಂದು ಸಿಟಿ, 2 ಸಿಟಿಗಳಲ್ಲ, ಭಾರತ ದೇಶದಲ್ಲಿ ಎಲ್ಲ ಸಿಟಿಯಲ್ಲೂ ಸೆಲಿಬ್ರೇಷನ್ ನಡೀತದೆ. ಒಬ್ಬ ದುಷ್ಟ ನಾಶ ಆದ. ಯಾರು ನಾಶ ಆದರು? ಒಬ್ಬ ದುಷ್ಟ ನಾಶ ಆದ. ಆ ಖುಷಿಗೋಸ್ಕರ ಸಂಭ್ರಮಾಚರಣೆ ಮಾಡ್ತಿರುವಂತಹದ್ದು ಜನರೆಲ್ಲರೂ ಸಹ. ಈಗ ನೀವು ಹೇಳಿ, ಸತ್ಯವೇದದ ಪ್ರಕಾರ ನೇಣು ಹಾಕಬಾರ್ದು, ಯಾರನ್ನೂ ಸಹ ಕೊಲ್ಲುವಂತಹ ಅಧಿಕಾರ ನಮಗೆ ಕೊಟ್ಟಿಲ್ಲ ದೇವರು. ಅದನ್ನು ಸ್ವಲ್ಪ ಹೊತ್ತು ಮರೆತು ಜನರಲಾಗಿ ಯೋಚನೆ ಮಾಡಿ. ಆ ಮಾತುಗಳನ್ನು ಸ್ವಲ್ಪ ಹೊತ್ತು ಮರೆತು ಜನರಲಾಗಿ ಯೋಚನೆ ಮಾಡಿ. ಈ ಜನ ಮಾಡ್ತಿರುವಂತಹದ್ದು ಒಳ್ಳೆ ಕೆಲಸ ಅಂತ ನಿಮಗನ್ಸುತ್ತಾ? ಒಂದು ವೇಳೆ ದೇವರೇ ಆತನನ್ನು ಕೊಂದರು ಅಂತ ಅಂದ್ಕೊಳ್ಳಿ. ಇವಾಗ ಹೇಳಿ, ಜನ ಕೊಲ್ಲಿಲ್ಲ, ದೇವರೇ ಕೊಂದರು ಅಂತ ಅಂದ್ಕೊಳ್ಳಿ. ಇವಾಗ ಹೇಳಿ, ಅದು ನ್ಯಾಯವಾಗಿರುವಂಥ ಕೆಲಸನೇನಾ? ಆತನ ಗನ್ ಹಿಡ್ಕೊಂಡು 150-100 ಜನರನ್ನು ಕೊಂದಿದ್ದಾನೆ ಅಂತ ಹೇಳಿದ್ರೆ, ಈತನನ್ನು ದೇವರು ಕೊಂದಿದ್ದಾರೆ ಅಂತ ಹೇಳಿದ್ರೆ ಅದು ನ್ಯಾಯವಾಗಿರುವಂಥ ಕೆಲಸನೇನಾ? ಅದು ಅನ್ಯಾಯವಾಗಿರುವಂಥ ಕೆಲಸ ಅಂತ ನಿಮ್ಮಲ್ಲಿ ಯಾರು ಹೇಳೋದಿಲ್ಲ, ನಿಜನ? ಇನ್ನೊಂದು ಇಮೇಜನ್ನು ನೋಡೋಣ. ಕಸಬ್ದಾದ ನಂತರ ನೆಕ್ಸ್ಟ್ ಇಮೇಜ್ ಇತ್ತಲ್ವ? ಆ ವಿಡಿಯೋ ಇತ್ತು, 2 ಇಮೇಜ್ ಆದಮೇಲೆ ಆ ವಿಡಿಯೋ ಇತ್ತು. ಅದನ್ನು ಒಂದ್ಸರಿ ಪ್ಲೇ ಮಾಡು. ದಿಶಾ ಕೇಸ್ ನಮ್ಮೆಲ್ಲರಿಗೂ ಗೊತ್ತಲ್ವ?
ಕಾಪಿರೈಟ್ ಇದ್ದರೆ ಇಲ್ಲಿರುವಂತಹ ಜನರಿಗೆ ಮಾತ್ರ ಪ್ಲೇ ಮಾಡು ದೀಕ್ಷಿತ್. ದಿಶಾ ಕೇಸ್ ನಮ್ಮೆಲ್ಲರಿಗೂ ಗೊತ್ತಲ್ವ? ಅತ್ಯಾಚಾರ ಆಗಿ, ಗ್ಯಾಂಗ್ ರೇಪ್ ಆಗಿ, ತುಂಬ ಕ್ರೂರವಾಗಿ, ಕಠೋರವಾಗಿ ನಡೆಸ್ಕೊಂಡಿದ್ರು ಒಂದಷ್ಟು ಜನ ಯುವಕರು. ಭಾರತ ದೇಶದಾದ್ಯಂತ ಪ್ರೊಟೆಸ್ಟ್ ಅದಾದ ನಂತರ ಈ ಯುವಕರನ್ನು ಏನು ಮಾಡಬೇಕು? ಎನ್ಕೌಂಟರ್ ಮಾಡಬೇಕು, ಹೊಡೆದು ಸಾಯಿಸಬೇಕು, ಎನ್ಕೌಂಟರ್ ಮಾಡಬೇಕು. ದೇಶದಾದ್ಯಂತ ಪ್ರೊಟೆಸ್ಟ್ಗಳು ಎನ್ಕೌಂಟರ್ ಮಾಡಿ ಮುಗಿಸಿದ್ರು ಪೊಲೀಸರು. ಅದಾದ ನಂತರ ಹೇಗಿತ್ತು ಗೊತ್ತಾ ಸಂಭ್ರಮಾಚರಣೆ? ನೋಡ್ತೀರಾ ಒಂದ್ಸಾರಿ? ಏನಕ್ಕೆ ಅವರೆಲ್ಲ ಖುಷಿಯಾಗಿ ಕುಣಿದಾಡ್ತಿರುವಂತಹದ್ದು? ದುಷ್ಟರ ಅಂತ್ಯ ಆಯಿತು. ನಾನಾಗಲೇ ಅದಕ್ಕೆ ನಿಮಗೆ ಹೇಳಿದೆ. ಪಟಾಕಿ ಬರೀ ಹಚ್ತಿದ್ದಾರೆ, ಹೌದಾ? ಒಬ್ಬ ದುಷ್ಟನ ಸಾವಾದರೆ ಜನ ಎಲ್ಲರೂ ತೋರ್ಪಡಿಸುವಂಥ ಹರ್ಷ ನೋಡಿ ಒಂದ್ಸಾರಿ. ತೆಗೆದು ಬಿಡಪ್ಪ ಸಾಕು. ಏನರ್ಥ ಆಯಿತು ಇದನ್ನೆಲ್ಲ ನೋಡಿದಾಗ ನಮಗೆ? ನಾನು ಅದಕ್ಕೆ ನಿಮಗೆ ಹೇಳಿದ್ದು, ಇದು ಜನ ಮಾಡಿರುವಂಥ ಎನ್ಕೌಂಟರು, ಜನ ಕೊಟ್ಟಿರುವಂತಹ ನ್ಯಾಯ ತೀರ್ಪು ಅಂತ ಸ್ವಲ್ಪ ಹೊತ್ತು ಅಂದ್ಕೊಳ್ಳಿದೆ. ದೇವರೇ ಹತ ಮಾಡಿದ್ದಾರೆ, ಹತರನ್ನಾಗಿ ಮಾಡಿದ್ದಾರೆ, ಅವರನ್ನು ಸಾಯಿಸಿದ್ದಾರೆ ಅಂತ ಅಂದ್ಕೊಳ್ಳಿ ಸ್ವಲ್ಪ ಹೊತ್ತು. ಅದು ನ್ಯಾಯನ ನಿಮ್ಮ ದೃಷ್ಟಿಯಲ್ಲಿ? ಅತ್ಯಾಚಾರ ಮಾಡಿದಂಥ ಒಂದಷ್ಟು ಜನ ಯುವಕರು ದೇವರ ಮೂಲಕ ಹತರಾದರು ಅಂತ ಅಂದ್ಕೊಳ್ಳಿ, ಅದು ನ್ಯಾಯನ? ಒಂದಷ್ಟು ಜನರನ್ನು 150-200 ಜನರನ್ನು ಕೊಂದಿರುವಂತಹ ವ್ಯಕ್ತಿ ದೇವರ ಕೈಯಲ್ಲಿ ಹತರಾದರು ಅಂತ ಅಂದ್ಕೊಳ್ಳಿ, ಅದು ನ್ಯಾಯನ? ನ್ಯಾಯನೇ ಅನ್ನುವಂತಹ ನಾವು, ದೇವರು ಇಲ್ಲಿ ಹೇಳಿರುವಂತಹದ್ದು ನ್ಯಾಯವಾಗಿರುವಂತಹ ಮಾತೆ. ಇದನ್ನು ಮಾತ್ರ ಏನಕ್ಕೋಸ್ಕರ ಅನ್ಯಾಯ ಅಂತ ಅಂದ್ಕೊಳ್ತೀವಿ? ಇಲ್ಲಿ ಹೇಳಿದಾರಲ್ವ, ಸತ್ಯವೇದದಲ್ಲಿ ಓದಿದಲ್ವ, ವಿಮೋಚನ ಕಾಂಡದಲ್ಲಿ ಆ ಮಾತುಗಳನ್ನು, ಧರ್ಮೋಪದೇಶ ಕಾಂಡದಲ್ಲಿ ಆ ಮಾತುಗಳನ್ನೆಲ್ಲ. ಅದೂ ಸಹ ಹೇಳಿರುವಂತಹದ್ದು ಏನಂತ ಹೇಳಿದ್ದಾರೆ? ವಿಗ್ರಹಗಳನ್ನು ಧ್ವಂಸ ಮಾಡಬೇಕು. ನೆಕ್ಸ್ಟ್ ಅದಾದ ನಂತರ ಜನಾಂಗಗಳೂ ಸಹ ಉಳಿಬಾರ್ದು, ಯಾರೂ ಸಹ ಉಳಿಬಾರ್ದು. ದೇವರು ಹೆಸರು ಹೇಳ್ಕೊಳ್ಳುವಂಥವ್ರು, ಜನ್ರೇಷನನ್ನು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥವ್ರು ಒಬ್ಬರೂ ಇರಬಾರ್ದು. ಇದನ್ನು ಏನಕ್ಕೋಸ್ಕರ ಹೇಳಿದ್ರೆ ಇಷ್ಟಕ್ಕೂ? ಇವ್ರೇನು ಮಾಡ್ತಿದ್ರಂತೆ, ಕಸಬ್ ಏನು ಮಾಡ್ದ ಅಂತ ನಿಮಗೆ ಗೊತ್ತಾಯಿತು. ಆ ದಿಶಾ ಕೇಸಲ್ಲಿ ರೇಪಿಸ್ಟ್ಗಳೆಲ್ಲ ಏನು ಮಾಡಿದ್ರು ಅಂತ ನಿಮಗೆ ಗೊತ್ತು. ಇವರೇನು ಮಾಡ್ತಿದ್ರು ಇಷ್ಟಕ್ಕೂ? ಜನಾಂಗಗಳ ಹೆಸರು ನೆನಪಿದೆಯಲ್ವ? ಯಾವ್ಯಾವ ಜನಾಂಗಗಳ ದೇವರನ್ನು ಅಡ್ರೆಸ್ಗಿಲ್ಲದೆ ಮಾಡಬೇಕು ಅಂತ ಹೇಳಿದ್ರು ದೇವರು? ಫಸ್ಟ್ ಯಾರು ಮೇಜರಾಗಿ? ಯಾರು? ಕಾನಾನ್ಯರು. ನೆಕ್ಸ್ಟ್ ಆ ದಾರಿಯಲ್ಲಿ ಅಡ್ಡ ಬರುವಂಥವರು ಅಥವಾ ಬೇರೆ ಬೇರೆ ದೇವರುಗಳನ್ನು ಆರಾಧನೆ ಮಾಡ್ತಿರುವಂತಹ ಅಷ್ಟೂ ಜನರು ಸಹ ಹತರಾಗಬೇಕು. ಏನು ಮಾಡ್ತಿದ್ರು ಇಷ್ಟಕ್ಕೂ ಇವರು? ಯಾಜಕಕಾಂಡ 18ನೇ ಅಧ್ಯಾಯ 18ನೇ ಅಧ್ಯಾಯ 1ನೇ ವಚನದಿಂದ ಓದೋಣ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮ್ಮ ದೇವರಾಗಿರುವ ಯೆಹೋವನು. ನೀವು ವಾಸವಾಗಿದ್ದ ಐಗುಪ್ತ ದೇಶದ ಆಚಾರಗಳನ್ನು ಅನುಸರಿಸಬಾರದು. ನಾನು ನಿಮ್ಮನ್ನು ಬರಮಾಡುವ ಕಾನಾನ್ ದೇಶದ ಆಚರಣೆಗಳನ್ನು ನೀವು ಅನುಸರಿಸಬಾರದು. ಅವರಲ್ಲಿರುವ ನಿಯಮಗಳಿಗೆ ನೀವು ಒಳಗಾಗಬಾರದು. ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿರುವುದರಿಂದ ನನ್ನ ನಿರ್ಣಯಗಳ ಪ್ರಕಾರವೇ ನೀವು ನಡೆಯಬೇಕು. ನನ್ನ ವಿಧಿಗಳನ್ನು ಅನುಸರಿಸಬೇಕು. ನನ್ನ ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವವರು ಆ ಆಜ್ಞಾವಿಧಿಗಳ ಮೂಲಕ ಬದುಕುವರು. ಆದುದರಿಂದ ನೀವು ಅವುಗಳನ್ನೇ ಅನುಸರಿಸಬೇಕು. ನಾನು ಯೆಹೋವನು. ಏನರ್ಥ ಆಯಿತು ಇಂಟ್ರೊಡಕ್ಷನಲ್ಲಿ ನಮಗೆ? 18ನೇ ವಚನ ಯಾರ ಬಗ್ಗೆ ಮಾತಾಡಿರುವಂತಹದಂತ ಅರ್ಥ ಆಯಿತು? ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮ್ಮ ದೇವರಾಗಿರುವ ಯೆಹೋವನು. ನೀವು ವಾಸವಾಗಿದ್ದ ಐಗುಪ್ತ ದೇಶದ ಆಚಾರಗಳನ್ನು ಅನುಸರಿಸಬಾರದು. ನಾನು ನಿಮ್ಮನ್ನು, ಇಲ್ಲಿ ಏನಂತ ಇದೆ? ಯಾರ್ಯಾರ ಆಚರಣೆ ಅನುಸರಿಸಬಾರದು ಅಂತಿದೆ? ಈಗಾಗಲೇ ಓದಂತಹ ವಚನ, ನಾನು ನಿಮ್ಮ ದೇವರಾಗಿರುವ ಯೆಹೋವನು. ನೀವು ವಾಸವಾಗಿದ್ದ ಐಗುಪ್ತ ದೇಶದ ಆಚಾರಗಳನ್ನು ಅನುಸರಿಸಬಾರದು. ಈಗಾಗಲೇ ನೀವು ವಾಸವಾಗಿದ್ದರಲ್ವ ಐಗುಪ್ತ ದೇಶದ ಆಚಾರ, ಅದನ್ನು ಆಚರಣೆ ಮಾಡಬಾರ್ದು. ನೆಕ್ಸ್ಟ್ ಇನ್ನೂ ಯಾವುದನ್ನು ಆಚರಣೆ ಮಾಡಬಾರ್ದಂತೆ? ನಾನು ನಿಮ್ಮನ್ನು ಬರಮಾಡುವ ಕಾನಾನ್ ದೇಶದ ಆಚರಣೆಯನ್ನು ನೀವು ಅನುಸರಿಸಬಾರದು. ಮುಂದೆ ಒಂದು ದೇಶ ಕೊಡ್ತಿದ್ದೀನಲ್ವ, ಆ ದೇಶದಲ್ಲಿ ಜನ ಏನು ಮಾಡ್ತಾರೋ ಅದನ್ನೂ ಸಹ ನೀವು ಆಚರಣೆ ಮಾಡಬಾರದು. ಏನು ಮಾಡ್ತಾ ಇದ್ರು ಜನ ಇಷ್ಟಕ್ಕೂ? 6ನೇ ವಚನದಿಂದ ಓದೋಣ.
ನಿಮ್ಮಲ್ಲಿ ನಾನೇ ಓದ್ತೀನಿ, ಸಾಕಷ್ಟು ವಚನಗಳಿರೋದ್ರಿಂದ. ನಿಮ್ಮಲ್ಲಿ ಯಾರು ರಕ್ತ ಸಂಬಂಧವುಳ್ಳ ಸ್ತ್ರೀಯ ಸಹವಾಸವನ್ನು ಮಾಡಬಾರದು. ಫಸ್ಟ್ ಕಮೆಂಟ್, ಏನು ಮಾಡ್ತಿದ್ರಂತೆ ಈ ಜನ? ಇವರು ಇದನ್ನೆಲ್ಲ ಮಾಡ್ತಿದ್ರು ಅನ್ನೋದಕ್ಕೆ ಇನ್ನೊಂದು ಕೆಳಗಡೆ ಒಂದು ಕೀ ನೋಟ್ ಇದೆ ನಮಗೆ. ಅದನ್ನು ಓದುವುದಕ್ಕಿಂತ ಮುಂಚೆ ಅವ್ರು ಏನೇನು ಮಾಡ್ತಿದ್ರು ಅಂತ ಹೇಳಿ ನೋಡ್ತಾ ಹೋಗೋಣ. ಯಾರು ಮಾಡ್ತಿದ್ರು ಅಂತ ಆಮೇಲೆ ಗೊತ್ತಾಗುತ್ತೆ. ಓಕೆ, ಏನೇನು ಮಾಡ್ತಿದ್ರಂತೆ? ನಿಮ್ಮಲ್ಲಿ ಯಾರು ರಕ್ತ ಸಂಬಂಧವುಳ್ಳ ಸ್ತ್ರೀಯನ್ನು ಆ ಸಹವಾಸವನ್ನು ನಡೆಸಬಾರದು. ಯಾರ್ಯಾರಿದ್ದಾರೆ ರಕ್ತ ಸಂಬಂಧದಲ್ಲಿ? ಯಾರ್ಯಾರಿದ್ದಾರೆ? ಸಹೋದರಿ, ಅಕ್ಕ, ತಂಗಿ, ತಾಯಿ, ನಿಜನಾ? ಇವರೆಲ್ಲ ರಕ್ತ ಸಂಬಂಧದಲ್ಲಿ ಬರುವಂಥವರೇನ? ಹಾಂ, ದೇವರು ಸ್ಪೆಸಿಫಿಕ್ಕಾಗಿ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ಇಸ್ರಾಯೇಲರಿಗೆ. ಏನಂತ? ನಿಮ್ಮಲ್ಲಿ ಯಾರು ರಕ್ತ ಸಂಬಂಧ ಉಳ್ಳಂಥವರ ಜೊತೆ ಸಹವಾಸವನ್ನು ಹೊಂದಿರಬಾರದು ಅಂತ ಹೇಳಿ. ನೆಕ್ಸ್ಟ್ ಇನ್ನೂ ಏನೇನು ಮಾಡ್ತಿದ್ರಂತೆ? ನಾನು ಯೆಹೋವನು, ತಾಯಿಯನ್ನು ಎಷ್ಟು ಮಾತ್ರವೂ ಸಂಗಮಿಸಬಾರದು, ಆಕೆ ಹೆತ್ತವಳಲ್ಲವೇ. ತಾಯಿಯನ್ನು ಎಷ್ಟು ಮಾತ್ರವೂ ಸಂಗಮಿಸಬಾರದು, ಆಕೆ ಹೆತ್ತವಳಲ್ಲವೇ. ಈ ಜನ ಏನೂ ಮಾಡ್ತಿದ್ರು? ಇವರು ಇದನ್ನೆಲ್ಲ ಮಾಡ್ತಿದ್ರ ಇಲ್ವಾ ಅನ್ನುವಂತಹ ಕ್ಲಾರಿಟಿಯನ್ನು ನೋಡ್ಕೊಂಡು ಎಲ್ಲಿಗೆ ಬರೋಣ. ಯಾರು ಮಾಡ್ತಿದ್ರು ಇದನ್ನೆಲ್ಲ ಅಂತ ಹೇಳಿ ಇನ್ನೊಂದು ಸಾರಿ ಕ್ಲಾರಿಟಿಯನ್ನು ನೋಡ್ಕೊಂಬರೋಣ ಒಂದು ಸಾರಿ. 24ನೇ ವಚನ. ಈ ದುರಾಚಾರಗಳಲ್ಲಿ ಯಾವುದರಿಂದಲೂ ನೀವು ಅಶುದ್ಧರಾಗಬಾರದು. ಈ ದುರಾಚಾರಗಳಲ್ಲಿ ಮೇಲ್ ಹೇಳ್ತಿದಾರಲ್ವಾ, ದುರಾಚಾರಗಳು. ಆ ದುರಾಚಾರಗಳಲ್ಲಿ ಯಾವುದರಿಂದಲೂ ನೀವು ಅಶುದ್ಧರಾಗಬಾರದು. ನಾನು ನಿಮ್ಮ ಎದುರಿನಿಂದ ಹೊರಡಿಸುವ ಜನಾಂಗಗಳವರು. ಹೇಳಿ, ದೇವರು ಹೊರಡಿಸುವಂತಹ ಜನಾಂಗಗಳವರು ಅಂದರೆ ಯಾರು? ದೇವರು ಹೊರಡಿಸಿ ಇಸ್ರಾಯೇಲ್ಯರಿಗೆ ಜಾಗ ಮಾಡಿಕೊಡ್ತಿದ್ದಾರೆ. ಆ ಹೊರಡಿಸಲ್ಪಡ್ತಿರುವಂತಹ ಜನಾಂಗಗಳು ಯಾರು? ಕಾನಾನ್ಯರು. ಇವಾಗ ತಾನೇ ನೀವು ಓದಿದ್ರಲ್ವಾ, ಹಿತ್ತಿಯರು, ಇವ್ವಿಯರು, ಎಬೂಸಿಯರು ಅಂತ ಹೇಳ ಓದಿದ್ರಲ್ವಾ. ಈ ಜನಾಂಗಗಳವರು. ಇದನ್ನು ಹಾಗೆ ಇಟ್ಕೊಳ್ಳಿ. ಇನ್ನೊಂದೇ ಒಂದು ಸಾರಿ ಹಿಂದೆ ಹೋಗಿ ವಾಪಸ್ ಬರೋಣ. ವಿಮೋಚನ ಕಾಂಡ, ಇದನ್ನು ಮುಚ್ಚಬೇಡಿ ದಯವಿಟ್ಟು. ವಿಮೋಚನ ಕಾಂಡ 34ನೇ ಅಧ್ಯಾಯ 11ನೇ ವಚನ. ಆ ಹೊರಡಿಸಲ್ಪಟ್ಟಂಥವರು ಯಾರು ಅಂತ ಹೇಳಿ ಒಂದು ಸಾರಿ ನೋಡಿ. ವಿಮೋಚನ ಕಾಂಡ 34ನೇ ಅಧ್ಯಾಯ 11ನೇ ವಚನ. ನಾನು ಈ ಹೊತ್ತು ನಿಮಗೆ ಆಜ್ಞಾಪಿಸುವುದನ್ನು ನೀವು ಅನುಸರಿಸಿ ನಡೆಯಬೇಕು. ಇಗೋ, ನಾನು ಅಮೋರಿಯರನ್ನು, ಕಾನಾನ್ಯರನ್ನು, ಹಿತ್ತಿಯರನ್ನು, ಪೆರಿಜಿಯರನ್ನು, ಹಿವ್ವಿಯರನ್ನು, ಯೆಬೂಸಿಯರನ್ನು ನಿಮ್ಮ ಮುಂದೆ ಹೊರಡಿಸುವೆನು. ಇಗೋ, ನಾನು ಅಮೋರಿಯರನ್ನು, ಕಾನಾನ್ಯರನ್ನು, ಹಿತ್ತಿಯರನ್ನು, ಪೆರಿಜಿಯರನ್ನು, ಹಿವ್ವಿಯರನ್ನು, ಯೆಬೂಸಿಯರನ್ನು ನಿಮ್ಮ ಮುಂದೆ ಹೊರಡಿಸುವೆನು. ಹೊರಡಿಸಲ್ಪಟ್ಟಂತಹ ಜನಾಂಗಗಳ ಹೆಸರೇನು? ಇದು ಇವಾಗ ನೀವು ಓದ್ಕೊಂಡ್ರಲ್ವ. ಅವ್ರನ್ನ ದೇವರು ಏನು ಮಾಡಿದ್ರಂತೆ? ಹೊರಡಿಸಿದ್ರಂತೆ. ಹೌದಾ? ಈಗ ಧರ್ಮೋಪದೇಶ, ಈಗ ಯಾಜಕ ಕಾಂಡಕ್ಕೆ ಬನ್ನಿ. ನೀವು ಈಗಾಗಲೇ ತೆಗೆದಿಟ್ಕೊಂಡಿರುವಂತಹ ರೆಫರೆನ್ಸ್. ಈಗ 24ನ್ನು ಓದೋಣ. ಈ ದುರಾಚಾರಗಳಲ್ಲಿ ಯಾವುದರಿಂದಲೂ ನೀವು ಅಶುದ್ಧರಾಗಬಾರದು. ದುರಾಚಾರಗಳೇನು ಅಂತ ಹೇಳಿ ಮುಂದೆ ಓದಿ ನೋಡೋಣ. ಅಂದರೆ ಮೇಲಿರುವಂತಹ ವಚನಗಳಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಆ ದುರಾಚಾರಗಳೇನು ಅಂತ ಹೇಳಿ. ಅದನ್ನು ಓದಿ ನೋಡುವುದಕ್ಕಿಂತ ಮುಂಚೆ ಇದನ್ನು ಯಾರು ಮಾಡ್ತಿದ್ರಂತೆ ಈ ದುರಾಚಾರಗಳನ್ನು? ಈ ದುರಾಚಾರಗಳಲ್ಲಿ ಯಾವುದರಿಂದಲೂ ನೀವು ಅಶುದ್ಧರಾಗಬಾರದು. ನಾನು ನಿಮ್ಮ ಎದುರಿನಿಂದ ಹೊರಡಿಸುವ ಜನಾಂಗಗಳವರು. ಯಾರು ಈ ಹೊರಡಿಸಲ್ಪಟ್ಟಂತಹ ಜನಾಂಗ? ಯಾರು? ಈಗ ನಾವು ಓದ್ಕೊಂಡ್ವಲ್ವಾ ರೆಫರೆನ್ಸು? ಆ ರೆಫರೆನ್ಸಲ್ಲಿರುವಂತಹ ಜನಾಂಗಗಳು. ನಾನು ನಿಮ್ಮ ಎದುರಿನಿಂದ ಹೊರಡಿಸುವ ಜನಾಂಗಗಳವರು ಇಂಥ ದುರಾಚಾರಗಳಿಂದ ಅಶುದ್ಧರಾದರು. ಹಾಗಾದರೆ ಏನೇನೆಲ್ಲ ಮಾಡ್ತಿದ್ರಂತೆ ಇವರು? ದುರಾಚಾರಗಳಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿತ್ತಂತೆ? ಇವಾಗ ಓದೋಣ, 6ನೇ ವಚನದಿಂದ ಓದೋಣ. ನಿಮ್ಮಲ್ಲಿ ಯಾರೂ ರಕ್ತ ಸಂಬಂಧವುಳ್ಳ ಸ್ತ್ರೀಯ ಸಹವಾಸವನ್ನು ಮಾಡಬಾರದು. ಇವರು ಏನು ಮಾಡ್ತಿದ್ರು? ಹೇಳಿ, ಏನು ಮಾಡ್ತಿದ್ರು ಇವರು? ದೇವರು ಹೊರಡಿಸಿದಂತಹ ಜನಾಂಗ, ಈ ಕಾನಾನ್ಯರು, ಅಮೋರಿಯರೆಲ್ಲ ಏನು ನೋಡ್ಕೊಂಡ್ರಿ, ಇವ್ರು ಏನು ಮಾಡ್ತಿದ್ರು? ಅಕ್ಕ ಅನ್ನೋರಿಲ್ಲ, ಅಮ್ಮ ಅಂತ ಇಲ್ಲ, ಇವರಿಗೆ ಡಿಫ್ರೆನ್ಸ್ ಅನ್ನುವಂತಹದ್ದೇ ಇಲ್ಲ, ತಂಗಿ ಅನ್ನುವಂತಹದ್ದಿಲ್ಲ. ಭೂಮಿಯ ಮೇಲೆ ಇವತ್ತು ಈ ಒಳ್ಳೆ ಕಲ್ಚರ್ ಇದೆ ಅಂತ ಹೇಳಿದ್ರೆ, ಯಾವ ಕಲ್ಚರ್? ಈಗ ನಮ್ಮ ಮಧ್ಯ ಸಂಸ್ಕಾರ ಅನ್ನುವಂತಹದ್ದು ಇದೆಯಲ್ವಾ, ರಕ್ತ ಸಂಬಂಧಿಗಳ ಜೊತೆ ಸಹವಾಸ, ವಿವಾಹ ಬಂಧ ಏರ್ಪಡಬಾರದು ಅನ್ನುವಂತಹ ಕಲ್ಚರ್ ಇದೆಯಲ್ವ ಪ್ರಪಂಚದಾದ್ಯಂತ ಇವತ್ತು. ಇದಕ್ಕೆ ಕಾರಣ ಯಾರು ಗೊತ್ತಾ? ಸತ್ಯವೇದ, ದೇವರು ಕೊಟ್ಟಿರುವಂಥ ಆಜ್ಞೆಗಳು. ಅವಾಗ ಯಾವಾಗಲೂ 4000 ವರ್ಷಗಳ ಹಿಂದೆ, 3000 ವರ್ಷಗಳ ಹಿಂದೆ ಕೊಟ್ಟಂಥ ಆಜ್ಞೆಗಳು ಇವತ್ತೂ ಸಹ ಸಮಾಜದಲ್ಲಿ ರಕ್ತ ಸಂಬಂಧಿಗಳ ನಡುವೆ ಬಂಧ ಇಲ್ಲದಂತೆ ನೋಡ್ಕೊಳ್ತಿದೆ. ಈ ಕಲ್ಚರ್ ಏರ್ಪಡಲಿಕ್ಕೆ ಕಾರಣನೇ ಬೈಬಲ್. ಆದರೆ ಇವರು ಏನು ಮಾಡ್ತಿದ್ರಂತೆ? ಅದಕ್ಕೆ ವಿರುದ್ಧವಾಗಿ ಇವರ ದೃಷ್ಟಿಯಲ್ಲಿ ಅಮ್ಮ ಅಂದರೆ ಲೆಕ್ಕ ಇಲ್ಲ, ಅಕ್ಕ ಅಂದರೆ ಲೆಕ್ಕ ಇಲ್ಲ, ತಂಗಿ ಅಂದರೆ ಲೆಕ್ಕ ಇಲ್ಲ. ಹೌದಾ? ಮುಂದೆ ಓದೋಣ. ನಾನು ಯೆಹೋವನು, ತಾಯಿಯನ್ನು ಎಷ್ಟು ಮಾತ್ರವೂ ಸಂಗಮಿಸಬಾರದು. ಇದನ್ನು ಮಾಡ್ತಿದ್ರ ಇವರು? ಅಸಹ್ಯ ನೀಚವಾಗಿರುವಂತಹ ಕೃತ್ಯ ಅಲ್ವಾ ಇದು? ಇದನ್ನು ನೋಡ್ತಿರುವಂತಹ ದೇವ್ರಿಗೆ ಹೇಗಿರಬೇಕು ಅಂತ ನೀವು ಹೇಳಿ. ಕಸಬ್ ಮಾಡಿದಂತಹ ಕೆಲಸಕ್ಕೆ ಆತನನ್ನು ಕೊಲ್ಲಬೇಕು ಅಂತ ಜನ ಪ್ರೊಟೆಸ್ಟ್ ಮಾಡಿದ್ರು.
ಆತನನ್ನು ಕೊಂದಿರುವಂತಹದ್ದು ಸರಿ ಅಂತ ಜನ ಒಪ್ಪಿಗೆ ಕೊಟ್ಟರು. ಇವ್ರು ಮಾಡಿರುವಂಥ ಕೆಲಸಕ್ಕೆ ಕೊಲ್ಲಬಾರ್ದ ಇವರನ್ನು? ಆ ಅಧಿಕಾರ ನಮ್ಮ ಕೈಯಲ್ಲಿಲ್ಲ, ನಾವು ಜಡ್ಜ್ ಮಾಡ್ತಿಲ್ಲ. ಆದರೆ ದೇವರು ಇವರನ್ನು ಕೊಂದಿರುವಂತಹದ್ದು ಸರಿನಾ ತಪ್ಪ? ಸರಿನಾ? ನಿಮಗೆ ಸರಿ ಅಂತ ಅನ್ನಿಸ್ತಿದೆಯಾ? ಈಗ ಮುಂದೆ ಹೋದಣ. ಇನ್ನೂ ಏನೇನು ಮಾಡ್ತಿದ್ರು? ಆಕೆ ಹೆತ್ತವಳಲ್ಲವೇ, ಸಂಗಮಿಸಿದರೆ ತಂದೆಗೆ ಮಾನಭಂಗವಾಗುವುದು. 8ನೇ ವಚನ, ಮಲತಾಯಿಯ ಸಂಗ ಮಾಡಬಾರದು, ಆಕೆ ತಂದೆಗೆ ಹೆಂಡತಿಯಾದವಳಲ್ಲವೇ, ಸ್ಟೆಪ್ ಮದರ್ ಅಂತ ಹೇಳಿ ಕರಿತೇವೆ. ಆ ಸಂಗಮವೂ ಸಹ ಆಗಬಾರದು. ಯಾವತ್ತೂ ಸಹ ಇವರ ಮಧ್ಯ ಆ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ದಾಂಪತ್ಯ ಜೀವನ ನಡಿಬಾರದು. ದೇವರು ಹೊರಡಿಸಿರುವಂಥ ಸ್ಟ್ರಿಕ್ಟ್ ಪ್ರಿನ್ಸಿಪಲ್ಸ್ ಇದೆಲ್ಲವೂ ಸಹ. ನೆಕ್ಸ್ಟ್, ಆಕೆ ತಂದೆಗೆ ಹೆಂಡತಿಯಾದವಳಲ್ಲವೇ. 9ನೇ ವಚನ, ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಇಟ್ಟುಕೊಳ್ಳಬಾರದು. ಅವರು ಒಡ ಹುಟ್ಟಿದವರಾದರೂ ಪರಸ್ತ್ರೀಯಲ್ಲಿ ಹುಟ್ಟಿದವರಾದರೂ ನಿಮಗೆ ಅಕ್ಕ ತಂಗಿಯರಲ್ಲವೇ. ಇವ್ರೇನು ಮಾಡ್ತಿದ್ರು ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಿದೆ. ಈ ಕೆಳಗಡೆ ಏನು ಓದ್ಕೊಂಡ್ವಿ? ಈ ಮೇಲಿರುವಂತಹ ದುರಾಚಾರಗಳನ್ನೆಲ್ಲ ಇಲ್ಲಿದ್ದಂತಹ ಜನ ಏನು ಮಾಡ್ತಿದ್ರು? ಆಚರಿಸ್ತಿದ್ರು. ತಂಗಿ ಜೊತೆನೂ ಸಂಬಂಧ ಬೆಳೆಸ್ತಿದ್ರ? ನೀವು ಅದೇ ಓದಿದ್ದು 9ನೇ ವಚನದಲ್ಲಿ. ಈಗ 10ನೇ ವಚನ, ಮಗನ ಮಗಳನ್ನಾಗಲಿ ಇಟ್ಟುಕೊಳ್ಳಬಾರದು. ಅವರು ನಿಮಗೆ ಮಕ್ಕಳಂತಲ್ಲವೇ. 11ನೇ ವಚನ, ತಂದೆಯ ಮತ್ತೊಬ್ಬ ಹೆಂಡತಿಯಲ್ಲಿ ಹುಟ್ಟಿದವಳ ಸಂಗ ಮಾಡಬಾರದು. ಆಕೆ ಸಹೋದರಿ, ಸಿಸ್ಟರ್ ಅಂತ ಹೇಳಿ ಕರಿಬೇಕು ಅಂತ ಹೇಳ್ಕೊಡ್ತಿದ್ದಾರೆ. 12ನೇ ವಚನ, ತಂದೆಯ ಒಡ ಹುಟ್ಟಿದವಳ ಸಂಗ ಮಾಡಬಾರದು. ಅತ್ತೆ ಇದೆಲ್ಲ ಇರುತ್ತಲ್ವ, ಅಲ್ಲೂ ಸಹ ವಿವಾಹ ಬಂಧ ಅನ್ನುವಂಥದ್ದು ಏರ್ಪಡಬಾರದು. ಸಂಗಮ ನಡಿಬಾರದಲ್ಲಿ. 13ನೇ ವಚನ, 14ನೇ ವಚನ, ತಂದೆಯ ಅಣ್ಣ ತಮ್ಮಂದಿರ ಹೆಂಡತಿಯರ ಸಂಘ ಮಾಡಬಾರದು. ಅವರು ದೊಡ್ಡ ತಾಯಿ ಚಿಕ್ಕ ತಾಯಿ. ನೀವು ಅಂತೀರಲ್ವ ಪ್ರಿಯರೇ, ದೊಡ್ಡಮ್ಮ ಚಿಕ್ಕಮ್ಮ ಅಂತ. ದೊಡ್ಡಮ್ಮ ಚಿಕ್ಕಮ್ಮ ಅಂತ ಯಾವುದರ ಬೇಸಿಸ್ ಮೇಲೆ ಕರೀತಿದ್ದೀರಾ ಹೇಳಿ? ಯಾರು ಹೇಳ್ಕೊಟ್ಟಿದ್ದು ದೊಡ್ಡಮ್ಮ ಅನ್ಬೇಕು, ಚಿಕ್ಕಮ್ಮ ಅನ್ಬೇಕು ಅಂತ? ದೇವರು ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ದೊಡ್ಡಮ್ಮ ಚಿಕ್ಕಮ್ಮ ಅನ್ನೋದರ ಮುಂಚೆ ದೇವ್ರಿಗೊಂದ್ಸರಿ ಥ್ಯಾಂಕ್ಸ್ ಹೇಳಿ. ಇಷ್ಟೊಂದು ಕಲ್ಚರ್, ಇಷ್ಟೊಂದು ಸಂಸ್ಕಾರಬದ್ಧವಾಗಿರುವಂಥ ಸಂಸ್ಕೃತಿಯನ್ನು ಹೊಂದಿದ್ದೀವಿ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ದೇವರು. ಅಂದರೆ ಈ ಜನರ ಮಧ್ಯೆ ಈ ವ್ಯತ್ಯಾಸಗಳೇನೂ ಇರಲಿಲ್ವಾ? ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮ ಅಕ್ಕ ತಂಗಿ ಅನ್ನುವಂತಹದ್ದೇನೂ ಇರಲಿಲ್ವಾ? ಏನಿರಲಿಲ್ಲ. ಮುಂದೆ 15ನೇ ವಚನ, ಸೊಸೆಯ ಸಹವಾಸ ಮಾಡಬಾರದು, ಆಕೆ ಮಗನ ಹೆಂಡತಿಯಾದವಳಲ್ಲವೇ. 16ನೇ ವಚನ, ಅತ್ತಿಗೆ ನಾದಿನಿಯರ ಸಂಗ ಮಾಡಬಾರದು, ಅವರು ಅಣ್ಣ ತಮ್ಮಂದಿರ ಹೆಂಡತಿಯರಲ್ಲವೇ. 17ನೇ ವಚನ, ಒಬ್ಬ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರೆ ಆಕೆಯ ಮಗಳನ್ನಾಗಲಿ ಮೊಮ್ಮಗಳನ್ನಾಗಲಿ ಸಂಗಮಿಸಬಾರದು. ಈ ಜನ ಎಂಥ ನೀಚರು ಹೇಳಿ. ಈಗ ಇವರು ಒಂದು ಸ್ತ್ರೀಯನ್ನು ವಿವಾಹ ಆಗಿ ಆಕೆಗೆ ಹುಟ್ಟಿರುವಂತಹ ಮಗಳು ಏನಾಗಬೇಕು? ಮಗಳಾಗಬೇಕಾ? ಮಗಳ ಜೊತೆ ಏನಿತ್ತು ಇವರಿಗೆ? ಸಹವಾಸ. ಮೊಮ್ಮಗಳ ಜೊತೆ ಏನಿತ್ತು ಇವರಿಗೆ? ಮುಂದೆ ಓದೋಣ. ಅವರು ರಕ್ತ ಸಂಬಂಧಿಗಳಾದ್ದರಿಂದ ಅದು ದುಷ್ಕಾರ್ಯ. 18ನೇ ವಚನ, ಹೆಂಡತಿ ಜೀವದಿಂದಿರುವಾಗಲೇ ಆಕೆಯ ಒಡ ಹುಟ್ಟಿದವಳನ್ನು ಮದುವೆ ಮಾಡಿಕೊಂಡು ಹೆಂಡತಿಗೆ ಮನಸ್ತಾಪವನ್ನುಂಟು ಮಾಡಬಾರದು. 19ನೇ ವಚನ, ಮುಟ್ಟಿನಿಂದ ಅಶುದ್ಧಳಾದ ಸ್ತ್ರೀಯನ್ನು ಸಂಗಮಿಸಬಾರದು. 20ನೇ ವಚನ, ಪರಸ್ತ್ರೀ ಗಮನದಿಂದ ಅಪರಿಶುದ್ಧರಾಗಬಾರದು. 21ನೇ ವಚನ, ನಿಮ್ಮ ಮಕ್ಕಳಲ್ಲಿ ಯಾರನ್ನಾದರೂ. ನೆಕ್ಸ್ಟ್ ಇವರು ಇನ್ನೂ ಏನೇನು ಮಾಡ್ತಿದ್ರಂತೆ? ಇಷ್ಟು ಬರೀ ಅನೈತಿಕ ಸಂಬಂಧಗಳು, ಇರಬಾರ್ದಾಗಿರುವಂಥ ಸಹವಾಸಗಳು ಮಾತ್ರ ಇರಲಿಲ್ಲ ಇವ್ರ ಹತ್ರ. ಇನ್ನೂ ಏನೇನಿತ್ತಂತೆ? ಈಗ ನೀವು ಮೇಲೆ ಓದಂತಹ ಕಾನ್ಸೆಪ್ಟು, ಕೆಳಗಡೆ ಮೇಲೆ ಓದಂತಹದ್ದು ಇವರಲ್ಲಿದ್ದಂತಹ ಕೆಟ್ಟ ಗುಣ ನಂಬರ್ 1. ಓಕೆ, ಈಗ ನೀವು ನೋಡ್ತಿರುವಂತಹದ್ದು ಇನ್ನೂ ದುರಾಚಾರಗಳು ಏನೇನಿತ್ತು ನಂಬರ್ 2 ಅನ್ನು ನೋಡ್ತಿದ್ದೀವಿ ಈಗ. 21ರಿಂದ, ನಿಮ್ಮ ಮಕ್ಕಳಲ್ಲಿ ಯಾರನ್ನಾದರೂ ಮೊಲೇಕನಿಗೆ ಸಮರ್ಪಿಸಿ ಬಲಿ ಕೊಡುವಂತಹದ್ದು. ಸಮರ್ಪಿಸಿ ಅಂದರೆ ಬಲಿ ಕೊಡುವಂತಹದ್ದು. ಸಮರ್ಪಿಸಿ ನಿಮ್ಮ ದೇವರ ಹೆಸರನ್ನು ಅಪಕೀರ್ತಿಗೆ ಗುರಿ ಮಾಡಬಾರದು, ನಾನು ಯೆಹೋವನು. ಏನು ಮಾಡ್ತಿದ್ರಂತೆ ಇವರು? ಹೇಳಿ ಬೇಗ. ಏನು ಮಾಡ್ತಿದ್ರಂತೆ? ಮಕ್ಕಳನ್ನು ಮೊಲೇಕನು ಅನ್ನುವಂತಹ ದೇವರಿಗೆ ಬಲಿ ಕೊಡ್ತಿದ್ರ? ಅದನ್ನೊಂದು ಸರಿ ನೋಡೋಣ. ಇಮೇಜನ್ನು ತೋರಿಸ್ತೀಯ ದೀಕ್ಷಿತ್? ಬಲಿ ಕೊಡುವಂತಹದ್ದು ಹೇಗಿರುತ್ತೆ ಅಂತ ಹೇಳಿ. ಒಂದು ಮೂವಿಯನ್ನು ಶೂಟ್ ಮಾಡಿದ್ರು 15th 16th ಸೆಂಚುರಿಯಲ್ಲಿ. ಯಾವಾಗಲೂ ಒಂದು ಮೂವಿಯನ್ನು ಶೂಟ್ ಮಾಡಿದ್ದಾರೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ಅದರಲ್ಲಿ ನೋಡೋಣ ಮೊಲೇಕನಿಗೆ ಹೇಗೆ ಬಲಿ ಕೊಡ್ತಿದ್ರು ಅಂತ. ಝೂಮ್ ಮಾಡಿ ಎಷ್ಟು ಮಾಡಲಿಕ್ಕಾಗತ್ತೋ. ಕಾಣಿಸ್ತಿದ್ಯಾ ನಿಮಗೆ? ಕಾಣಿಸ್ತಿದ್ಯಾ? ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಅಲ್ಲಿ ಒಂದು ಟ್ರೇ ರೀತಿಯಾಗಿರುವಂತಹ ಒಂದು ಆಬ್ಜೆಕ್ಟ್ ಇರುತ್ತೆ. ಅದರಲ್ಲಿ ಮಗುವನ್ನು ಹಾಕಿ ಆ ಟ್ರೇಯನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಅದರೊಳಗಡೆ ಎಲ್ಲ ಬೆಂಕಿ ಇರುತ್ತೆ.
ಕ್ಲೋಸ್ ಮಾಡಿಬಿಟ್ಟು ಡ್ಯಾನ್ಸ್ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಮಗುವನ್ನು ಬೆಂಕಿ ಒಳಗಡೆ ಹಾಕಿ ಎಲ್ಲರೂ ಸಹ ಕುಣಿಲಿಕ್ಕೆ ಶುರು ಮಾಡ್ತಾರೆ. ಅದು ಮೊಲೇಕನಿಗಿರುವಂಥ ಸ್ಪೆಷಾಲಿಟಿ. ಮೊಲೇಕನಿಗೆ ಆರಾಧನೆ ಹೇಗೆ ನಡೀತಿತ್ತು ಅಂದರೆ ಹೀಗೆ ನಡೀತಿತ್ತು. ಮಗುವನ್ನು ಬೆಂಕಿಯಲ್ಲಿ ಹಾಕಿ ಜೋರಾಗಿ ಈ ಟಮಟೆ ಅದು ಇದು ಅಂತೆಲ್ಲ ಕರಿತೀವಲ್ವ, ಬ್ಯಾಂಡೆಲ್ಲ ಜೋರಾಗಿ ಬ್ಯಾಂಡ್ ಹೊಡ್ಕೊಂಡು ಆಮೇಲೆ ಎಲ್ಲರೂ ಸಹ ಕುಣಿಯುವಂತಹದ್ದು. ಇವ್ರು ಏನು ಮಾಡ್ತಿದ್ರಂತ ಹೇಳಿ, ಈ ಜನ ಏನು ಮಾಡ್ತಿದ್ರು? ಇವರ ಮಧ್ಯೆ ಇದ್ದಂತಹ ದುರಾಚಾರಗಳಲ್ಲಿ ಪ್ರಪ್ರಥಮವಾಗಿರುವಂತಹದ್ದು ಏನು? ಅನೈತಿಕ, ಅಕ್ರಮ, ಮಾಡಬಾರದಾಗಿರುವಂತಹ ಸಹವಾಸಗಳು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು? ಎಳೆ ಮಕ್ಕಳನ್ನು ಬಲಿ ಕೊಡುವಂತಹದ್ದು ತಮ್ಮ ದೇವರುಗಳಿಗೆ. ಇನ್ನು ಥರ್ಡ್ ಪಾಯಿಂಟ್ ಮುಂದೆ ಓದ್ಕೊಂಡು ಹೋಗೋಣ. ಹಾಗೆ 21 ಈಗ ಓದಿದ್ದೀವಿ, 22 ಓದೋಣ. ಸ್ತ್ರೀಯನ್ನು ಸಂಗಮಿಸುವಂತೆ ಪುರುಷನನ್ನು ಸಂಗಮಿಸಬಾರದು. ಪುರುಷನಿಗೆ ಹೇಳ್ತಿರುವಂಥ ಆಜ್ಞೆ, ಪುರುಷನಿಗೆ ಕೊಡ್ತಿರುವಂಥ ಆಜ್ಞೆ ಏನಂತ ಹೇಳ್ತಿದ್ದಾರೆ? ಸ್ತ್ರೀಯನ್ನು ಸಂಗಮಿಸುವಂತೆ ಪುರುಷನನ್ನು ಸಂಗಮಿಸಬಾರದು. ಅಂದರೆ ಸ್ತ್ರೀಯನ್ನು ನೀನು ಮದುವೆ ಮಾಡ್ಕೊಳ್ತೀಯಲ್ಲಪ್ಪ, ಆ ಥರ ನೀನು ಯಾರನ್ನೂ ಮದುವೆ ಮಾಡ್ಕೋಬಾರ್ದು, ಪುರುಷನನ್ನು ಮದುವೆ ಮಾಡ್ಕೋಬಾರ್ದು. ಅಂದರೆ ಇಲ್ಲಿದ್ದಂತಹ ಜನ ಯಾರ್ಯಾರು ಮದುವೆ ಆಗ್ತಿದ್ರು ಈಗ ನೋಡ್ತಿದ್ದೀರ ನೀವು, ಗೇ ಲೆಸ್ಬಿಯನ್ ಎಲ್ಲ ನಮ್ಮ ಮಧ್ಯದಲ್ಲಿ, ಸಮಾಜದಲ್ಲಿ ವೆಸ್ಟರ್ನ್ ಕಲ್ಚರ್ ಅಂತೇವೆ. ಇಲ್ಲಿ ಈ ಜನ ಏನು ಮಾಡ್ತಿದ್ರಂತೆ? ಪುರುಷರು ವಿವಾಹ ಆಗ್ತಿದ್ರಂತೆ. ಹೌದಾ? ಈಗ ನೀವು ಹೇಳಿ, ಮಕ್ಕಳಾಗ್ತಾರೆ ಪುರುಷರು ವಿವಾಹ ಆದರೆ? ಇದನ್ನು ಒಂದು ಕ್ಲೋಸ್ಡ್ ಮೈಂಡ್ಸೆಟ್ಟಲ್ಲಿ ಕೇಳದೆ ಬ್ರಾಡಾಗಿ ಅಬಾಚಿ ಇದನ್ನೆಲ್ಲ ಬರೆಸಿದರೆ ಸತ್ಯವೇದದಲ್ಲಿ ಇದನ್ನೆಲ್ಲ ಹೇಳ್ತಾರೆ ಪ್ರಸಂಗದಲ್ಲಿ ಅನ್ನುವಂತಹದನ್ನು ಪಕ್ಕಕ್ಕಿಟ್ಟು ಬ್ರಾಡಾಗಿ ನಾವೆಲ್ಲ ಇಂಟೆಲೆಕ್ಚುವಲ್ಸ್ ಅನ್ನುವಂತಹ ಮೈಂಡ್ಸೆಟ್ಟನ್ನು ಇಟ್ಕೊಂಡು ಕೇಳಲಿಕ್ಕೆ ಪ್ರಯತ್ನ ಪಡಿ. ಓಕೆ, ನಾವು ಬುದ್ಧಿವಂತರು, ಯಾವುದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ, ಯಾವುದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನುವಂತಹ ಮೈಂಡ್ಸೆಟ್ಟಿಂದ ಇದನ್ನು ಕೇಳಿ. ಇಷ್ಟಕ್ಕೂ ಸಂತಾನ ಅನ್ನುವಂಥ ಅಭಿವೃದ್ಧಿ ಆಗತ್ತಾ? ಪುರುಷರು ವಿವಾಹ ಆದರೆ? ಸ್ತ್ರೀ ವಿವಾಹ ಆದರೆ ಆಗಲ್ಲ. ದೇವರಿಷ್ಟಕ್ಕೂ ವಿವಾಹ ಅನ್ನುವಂಥ ಪದ್ಧತಿನೇ ತಂದಿದ್ದೆ ಏನಕ್ಕೋಸ್ಕರ? ಭೂಮಿಯ ಮೇಲೆ ನೀವು ಹೆಚ್ಚಬೇಕು, ಭೂಮಿಯನ್ನು ತುಂಬಿಸ್ಬೇಕು, ಸಾಕಷ್ಟು ಜನ ನನ್ನನ್ನು ತಂದೆ ಅಂತ ಕರಿಬೇಕು. ಇದಲ್ವಾ ದೇವರ ಸಂಕಲ್ಪ? ಈಗ ಇವ್ರು ಪುರುಷರು ವಿವಾಹ ಆದರೆ ಆ ಪ್ರಯೋಜನ ಯಾರಿಗೆ? ದೇವರು ನಮ್ಮನ್ನು ಹುಟ್ಟಿಸಿದ್ದೇನಕ್ಕೋಸ್ಕರ? ದೇವರು ಈ ಸೃಷ್ಟಿಯನ್ನು ಮಾಡಿದ್ದು ನಮ್ಮನ್ನು ಹುಟ್ಟಿಸಿರುವಂತಹದ್ದು ಎಲ್ಲ ವೇಸ್ಟ್ ಆಗೋಗುತ್ತಲ್ವ? ಅಲ್ಲಿಗೆ ಕ್ಲೋಸ್ ಅಲ್ವಾ? ಎಲ್ಲರೂ ಸಹ ಪುರುಷರ ವಿವಾಹ ಆಗೋದ್ರು ಅಂತ ಅಂದ್ಕೊಳ್ಳಿ, ಎಲ್ಲರೂ ಸ್ತ್ರೀ ವಿವಾಹ ಆಗೋದ್ರು ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಜನ್ರೇಷನ್ ಯಾರು ಇರ್ತಾರೆ ಭೂಮಿ ಮೇಲೆ? ಯೇಸು ಕ್ರಿಸ್ತರು ಯಾರಿಗೋಸ್ಕರ ಪ್ರಾಣ ಕೊಟ್ಟಿದ್ದು? ಮುಂದೆ ಓದೋಣ. 22 ಸ್ತ್ರೀಯನ್ನು ಸಂಗಮಿಸುವಂತೆ ಪುರುಷನನ್ನು ಸಂಗಮಿಸಬಾರದು. ಅದು ಹೇಸಿಗೆಯ ಕೆಲಸ. ದೇವರೇ ಬರ್ಸಿರುವಂತಹ ಪದ, ಸ್ವತಃ ದೇವರೇ ಬರ್ಸಿರುವಂತಹ ಪದ ಅಂತ ಹೇಳಿದ್ರೆ ಅದರಿಂದ ಎಷ್ಟು ಹರ್ಟ್ ಆಗಿತ್ತು, ದೇವರು ಅದನ್ನು ಎಷ್ಟು ಅಸಹಿಸಿಕೊಂಡಿದ್ದಾರೆ ಅಂತ ಹೇಳಿ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಇದು ಹೇಸಿಗೆಯ ಕೆಲಸ. 23ನೇ ವಚನ, ಪಶು ಸಂಗಮವನ್ನು ಮಾಡಿ ಅಶುದ್ಧರಾಗಬಾರದು. ಇನ್ನೂ ಏನು ಮಾಡ್ತಿದ್ರಂತೆ ಇವರು? ಇವರು ಮಾಡ್ತಿರುವಂತಹ ದುಷ್ಕೃತ್ಯಗಳ ಲಿಸ್ಟನ್ನು ಮಾಡಿಟ್ಕೊಂಡ್ರೆ ಎಷ್ಟು ಉದ್ದ ಇದೆ ಅಲ್ವಾ ಲಿಸ್ಟು? ಪ್ರಪ್ರಥಮವಾಗಿ ಏನು ಮಾಡ್ತಿದ್ರು? ಅನೈತಿಕ ಸಂಬಂಧಗಳು. ಎರಡನೇದಾಗಿ ಏನು ಮಾಡ್ತಿದ್ರು? ಮಕ್ಕಳನ್ನು ಬಲಿ ಕೊಡುವಂತಹದ್ದು. ಮೂರನೇದಾಗಿ ಸ್ವಲಿಂಗ ಸಹವಾಸ, ಅಂದರೆ ಒಂದೇ ಜೆಂಡರ್ ಆಗಿರುವಂಥವ್ರು ಮದುವೆ ಆಗುವಂತಹದ್ದು. ನೆಕ್ಸ್ಟ್ 4th ಪಾಯಿಂಟ್ ಏನು ಮಾಡ್ತಿದ್ರಂತೆ? ಪಶು ಸಂಗಮ. ಅಂದರೆ ಒಂದು ಸ್ತ್ರೀ ಪುರುಷರ ಮಧ್ಯೆ ನಡಿಬೇಕಾಗಿರುವಂತಹ ಈ ಪರಿಶುದ್ಧವಾಗಿರುವಂತಹ ಬಂಧವನ್ನು ಏನು ಏರ್ಪಡಿಸಿದ್ದಾರೆ ದೇವರು, ಇದು ಮನುಷ್ಯ ಯಾರ ಜೊತೆ ಮಾಡ್ತಿದ್ದಾನಂತೆ? ಪಶುವಿನ ಜೊತೆನ, ಪ್ರಾಣಿಯ ಜೊತೆನ? ಆ ಮಟ್ಟಕ್ಕೆ ಇಳಿದಿದ್ದರಂತೆ. ಇಷ್ಟಕ್ಕೂ ಪ್ರಾಣಿಗಳು ಯಾರು ದೇವರಿಗೆ? ದೇವರ ಸೃಷ್ಟಿಯಲ್ಲಿ ಪ್ರಾಣಿಗಳು ಯಾರು? ಸೇವಕರು. ನಾವ್ಯಾರು? ಮಕ್ಕಳು. ನೀವು ಒಪ್ಕೋತೀರಾ? ನಿಮ್ಮ ಮನೇಲಿ ಇದೇ ಕೆಲಸ ನಡೀತು ಅಂತ ಅಂದ್ಕೊಳ್ಳಿ, ನೀವು ಒಪ್ಕೋತೀರಾ? ಇಲ್ಲ ಅಲ್ವಾ? ಒಪ್ಪೋದಿಲ್ಲ ಅಲ್ವಾ? ದೇವರು ಹೇಗೆ ಒಪ್ತಾರೆ ಹೇಳಿ? ಪರಿಶುದ್ಧವಾಗಿರುವಂತಹ ದೇವರು, ತನ್ನ ಎಲ್ಲ ಕ್ರಿಯೆಗಳಲ್ಲಿ ಶುದ್ಧವಾಗಿರುವಂತಹ ದೇವರು, ಒಂದೇ ಒಂದು ಚಿಕ್ಕ ಕಪ್ಪು ಚುಕ್ಕೆಯು ಇಲ್ಲದೆ ಇರುವಂತಹ ದೇವರು, ಬ್ಲ್ಯಾಕ್ ಡಾಟ್ ಇಲ್ಲದೆ ಇರುವಂತಹ ದೇವರು, ಇದು ನಡೀತಿದೆ ಅಂತ ಅಂದ್ಕೊಳ್ಳಿ, ಹೇಗೆ ಒಪ್ತಾರೆ? ಪಶು ಸಂಗಮ ಮಾಡಿ ಅಶುದ್ಧರಾಗಬಾರದು. ಯಾವ ಸ್ತ್ರೀಯು ಸಂಗಮಕ್ಕಾಗಿ ಪಶುವಿನ ಮುಂದೆ ನಿಲ್ಲಬಾರದು, ಅದು ಸ್ವಭಾವಕ್ಕೆ ವಿರುದ್ಧವಾದದ್ದು. ಇವಾಗ ಓದನ್ನ 24ನೇ ವಚನ. ಇದನ್ನೆಲ್ಲ ಯಾರು ಮಾಡ್ತಿದ್ರಂತೆ? ಈ ದುರಾಚಾರಗಳಲ್ಲಿ ಯಾವುದರಿಂದಲೂ ನೀವು ಅಶುದ್ಧರಾಗಬಾರದು. ನಾನು ನಿಮ್ಮ ಎದುರಿನಿಂದ ಹೊರಡಿಸುವ ಜನಾಂಗಗಳವರು ಇಂಥ ದುರಾಚಾರಗಳಿಂದ ಅಶುದ್ಧರಾದರು. ಏನಕ್ಕೋಸ್ಕರ ಕೊಲ್ಲು ಅಂತ ಹೇಳಿದ್ರು ದೇವರು? ಏನಕ್ಕೋಸ್ಕರ ಜನಾಂಗ ಒಬ್ಬರು ಇರಬಾರ್ದು ಭೂಮಿಯ ಮೇಲೆ ಅಂತ ಹೇಳಿದ್ರು ದೇವರು?
ಹಂಗೆ ಕೊಂದರೂ ಸಹ ಈಗ ನೀವು ನೋಡ್ತಿರುವಂತಹ ಪ್ರೊಟೆಸ್ಟ್ಗಳಿರುತ್ತಲ್ವ, ಪುರುಷ ನಾವಿಬ್ಬರು ವಿವಾಹ ಆಗಬೇಕು ಅಂತ ಹೇಳಿ ಜನ ರಸ್ತೆಗಿಳಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಈ ಕಾಲದಲ್ಲೂ ಸಹ. ನಮಗೆ ಪರ್ಮಿಷನ್ ಬೇಕು ಕೋರ್ಟ್ ಪರ್ಮಿಷನ್ ಸಿಕ್ತು, ಅದು ಬೇರೆ ವಿಚಾರ. ಪರ್ಮಿಷನ್ ಸಿಕ್ಕುವುದಕ್ಕಿಂತ ಮುಂಚೆ ಪ್ರೊಟೆಸ್ಟ್ಗಳು ಏನು ನಡೀತಿತ್ತು ಗೊತ್ತಾ? ರಸ್ತೆಯಲ್ಲಿ ಪುರುಷರು ವಿವಾಹ ಆಗಲಿಕ್ಕೆ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಿದ್ರು. ಈ ಥರ ಜನಾಂಗವೇ ಇಲ್ಲದಂತೆ ನಾಶ ಮಾಡಿದ್ರೂ ಸಹ ಅಲ್ಲಿ ಅಕ್ಕಪಕ್ಕ ಇರುವಂತಹ ಜನ, ಅವರಿಂದ ಬಂದಂತಹ ಸಂತಾನ ಇವರೆಲ್ಲ ನೀವು ನೋಡ್ತಿರುವಂಥವ್ರು. ಪುರುಷ ಒಂದಾಗಬೇಕು, ಪುರುಷರು ಮದುವೆ ಮಾಡ್ಕೋಬೇಕು ಅಂತ ಅನ್ನುವಂಥವ್ರು. ನಾಶ ಮಾಡಿದ್ರೇ ಈ ಹಂತಕ್ಕೆ ಬಂದಿದೆ. ಇವ್ರನ್ನ ನಾಶ ಮಾಡದೆ ಬಿಟ್ಟಿದ್ರು ಅಂತ ಅಂದ್ಕೊಳ್ಳಿ. ನೀವು ಯಾರು ಲಗ್ನ ಪತ್ರಿಕೆಯನ್ನು ಕೊಟ್ಟರೂ ಸಹ ಏನಂತಿರ್ತಿತ್ತು ಗೊತ್ತಾ? ಮಿಸ್ಟರ್ ವೆಟ್ಸ್ ಮಿಸ್ಸಸ್ ಇಲ್ಲ, ಮಿಸ್ಟರ್ ವೆಟ್ಸ್ ಮಿಸ್ಸಸ್ಸೇ, ಮಿಸ್ಸಸ್ ವೆಟ್ಸ್ ಮಿಸ್ಸಸ್, ಮಿಸ್ ವೆಟ್ಸ್ ಮಿಸ್. ಹೌದಾ? ಇಷ್ಟೇನ ನೀವು ನೋಡ್ತಿದ್ದಂತಹದ್ದು? ಎಲ್ಲ ಮದುವೆಗಳಲ್ಲೂ ಪುರುಷರ ಮದುವೆಗಳೇ, ಎಲ್ಲ ಮದುವೆಗಳು ಸ್ತ್ರೀಯರ ಮದುವೆಗಳೇ. ಅಷ್ಟು ಕಠೋರವಾಗಿ ದೇವರು ಆ್ಯಕ್ಷನ್ನ ತಗೊಂಡಿದ್ದಕ್ಕೆ ಈ ಪರಿಸ್ಥಿತಿ. ಇನ್ನು ತಗೊಂಡೇ ಬಿಟ್ಟಿದ್ರು ಅಂತ ಅಂದ್ಕೊಳ್ಳಿ. ಇಷ್ಟಕ್ಕೂ ಪಶುಗಳ ಜೊತೆ ಸಂಗಮ ಆದಾಗ ಮನುಷ್ಯನದ್ದು ಬರುವಂತಹ ಡಿಸೀಸಸ್ ಗೊತ್ತಾ ನಮಗೆ? ಬರುವಂತಹ ಕಾಯಿಲೆಗಳು ಗೊತ್ತಾ? ಒಂದು ಬೆಕ್ಕು ತಿಂದ ಆಹಾರವನ್ನು ಅರ್ಧ ತಿಂದು ಬಿಟ್ಟಿದೆ ಅಂತ ಅಂದ್ಕೊಳ್ಳಿ, ತಿಂತೀರಾ ನೀವು? ಒಂದು ನಾಯಿ ಬಿಟ್ಟಿದೆ ಅಂತ ಅಂದ್ಕೊಳ್ಳಿ, ತಿಂತೀರಾ? ಇಲಿ ಕಚ್ಚಿಬಿಟ್ಟಿದೆ ಅಂತ ಅಂದ್ಕೊಳ್ಳಿ, ತಿಂತೀರಾ? ಯಾವ್ಯಾವ ವೈರಸ್ಗಳು ಬರುತ್ತೋ, ಕಾಣದೇ ಇರುವಂಥದ್ದು, ಹೆಸರು ಕೇಳದೇ ಇರುವಂಥ ಎಷ್ಟೊಂದು ವೈರಸ್ಗಳು ಬಂದುಬಿಡುತ್ತಲ್ವ. ಅದರ ಫ್ಲೂಯಿಡ್ ಟಚ್ ಆದರೆ ನಮಗೆ, ಅದರ ಬಾಯಲ್ಲಿರುವಂಥ ಸಲೈವನೋ ಅಥವಾ ಬಾಡಿ ಫ್ಲೂಯಿಡೋ ನಮಗೆ ಟಚ್ ಆದರೆ ಬರಬಾರದಾಗಿರುವಂಥ ಕಾಯಿಲೆಗಳೆಲ್ಲ ಬರುತ್ತಲ್ವ. ಎಬೋಲಾಗೂ ಸಹ ಸಾಕಷ್ಟು ಜನ ರೀಸನನ್ನು ಕೊಟ್ಟಿದ್ರು. ಏನು? ಗೂಬೆ ಅಲ್ಲಲ್ಲ, ಅಥವಾ ಬಾವಲಿ, ಬ್ಯಾಟ್ ಅಂತ ಹೇಳಿ ಕರಿತೀವಲ್ವ, ಅದು ತಿಂದು ಬಿಟ್ಟಿರುವಂಥ ಹಣ್ಣುಗಳನ್ನು ಮನುಷ್ಯ ಸೇವಿಸಿರುವುದರಿಂದ ಈ ವೈರಸ್ ಒಬ್ಬ ಮನುಷ್ಯ ಫಸ್ಟ್ ತೊಗೊಂಡು ತಿಂದಿದ್ದಾನೆ, ಆಮೇಲೆ ಆ ವೈರಸ್ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡಿದೆ. ಹೌದಾ? ಈಗ ನೀವು ಯೋಚನೆ ಮಾಡಿ ನೋಡಿ, ಒಂದು ವೇಳೆ ಒಬ್ಬ ಮನುಷ್ಯ ಪ್ರಾಣಿಯ ಜೊತೆ ಸಂಗಮಿಸ್ತಿದ್ದಾನೆ ಅಂತ ಅಂದ್ಕೊಳ್ಳಿ, ಯಾವ್ಯಾವ ಕಾಯಿಲೆಗಳು ಬರುತ್ತೆ? ತೋರಿಸ್ತೀಯಪ್ಪ, ಒಂದು 2 ಇಮೇಜ್ ಹಾಕಿ. ಲಾಸ್ಟಲ್ಲಿದೆ 2 ಇಮೇಜ್. ಲೆಪ್ಟೋಸ್ಪೈರೋಸಿಸ್, ಈ ಡಿಸೀಸ್ನ ಹೆಸರು ಲೆಪ್ಟೋಸ್ಪೈರೋಸಿಸ್. ಈ ಥರ 100 ಕಾಯಿಲೆಗಳಿದೆ. ನನಗೆ ಟೈಮ್ ಇಲ್ಲದೆ ಒಂದೇ ಒಂದು ಕಾಯಿಲೆ ಹೆಸರನ್ನು ಇಮೇಜನ್ನು ತೋರಿಸ್ತಿದ್ದೀನಿ. ಲೆಪ್ಟೋಸ್ಪೈರೋಸಿಸ್. ನೆಕ್ಸ್ಟ್ ಇಮೇಜ್. ಅದನ್ನು ಝೂಮ್ ಮಾಡಬೇಕಾದ್ರೆ ತೋರಿಸು, ಚೆನ್ನಾಗಿರುತ್ತಲ್ವ ಬಂದರೆ. ಈಗಿರುವಂಥ ಕಾಯಿಲೆಗಳು ಶುಗರು, BP, ಅಲ್ಸರು, ಅದು ಇದನ್ನು ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಈ ಕಾಯಿಲೆಗಳೆಲ್ಲ ಬೇಕಾ ನಮ್ಗೆ? ಯಾರಿಗಾದರೂ ಬೇಕಾ? ಇದೆಲ್ಲ ಯಾವತ್ತೋ ನಿರ್ಮೂಲನೆ ಆಗೋಗ್ಬೇಕು ಅಂತ ಹೇಳಿ ದೇವರು ತೊಗೊಂಡಂಥ ಆ್ಯಕ್ಷನ್ ಅದು. ನೀವೇನು ನೋಡಿದ್ರಿ ಆ ವಚನಗಳಲ್ಲಿ, ಅವಾಗ ಯಾವಾಗಲೂ ದೇವರು ತೊಗೊಂಡಂಥ ಆ್ಯಕ್ಷನ್ ಇದು ಮುಂದುವರಿಬಾರದು. ಇಷ್ಟಕ್ಕೂ ಜನಾಂಗಗಳನ್ನೇನೋ ಕೊಲ್ಲಬೇಕು ಅಂತ ದೇವರು ಹೇಳಿದ್ರು, ಸರಿ. ವಿಗ್ರಹಗಳನ್ನೇನಕ್ಕೋಸ್ಕರ ಧ್ವಂಸ ಮಾಡಬೇಕಂದ್ರು? ವಿಗ್ರಹಗಳನ್ನು ಏನಕ್ಕೋಸ್ಕರ ಧ್ವಂಸ ಮಾಡಬೇಕಂದ್ರು? ಜನಾಂಗಗಳನ್ನು ಕೊಲ್ಲಿಕ್ಕೆ ಹೇಳಿದ್ದಾರೆ ಅಂದರೆ ಅರ್ಥ ಇದೆ, ಇವರು ಇದನ್ನೆಲ್ಲ ಮಾಡ್ತಿದ್ರು, ಈ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಿದ್ರು. ವಿಗ್ರಹಗಳನ್ನು ಏನಕ್ಕೋಸ್ಕರ ಧ್ವಂಸ ಮಾಡಬೇಕಂತ ಹೇಳಿದ್ರು? ಇದಕ್ಕೆಲ್ಲ ಅವ್ರು ಮಾಡ್ತಿರುವಂತಹ ಪ್ರತಿಯೊಂದು ಕೆಲಸಕ್ಕೆ ಮೂಲಾಧಾರ ಯಾರು ಗೊತ್ತಾ? ಇವ್ರು ಮಾಡಿಕೊಂಡಂತಹ ವಿಗ್ರಹಗಳೇ. ಇನ್ಫ್ಯಾಕ್ಟ್ ಇವ್ರು ಮಾಡಿಕೊಂಡಂತಹ ವಿಗ್ರಹಗಳು ಏನಕ್ಕೋಸ್ಕರ ಇವ್ರು ಮಾಡಿಕೊಂಡ್ರು ಅಂದರೆ ನಮಗಿಷ್ಟ ಬಂದಂತೆ ನಾವು ಜೀವನ ಮಾಡಲಿಕ್ಕೆ. ಆ ವಿಗ್ರಹಗಳೆಲ್ಲ ಯಾರು ಮಾಡಿರುವಂತಹದ್ದು? ಮನುಷ್ಯರು ಮಾಡಿರುವಂತಹದ್ದು. ಈಗ ಮನುಷ್ಯ ತನಗೆ ತಾನು ಒಂದು ವಿಗ್ರಹವನ್ನು ಮಾಡಿಕೊಂಡು ಆಜ್ಞೆಗಳನ್ನು, ಆಚಾರಗಳನ್ನು ಬರ್ಕೊಳ್ತಿದ್ದಾನೆ ಅಂತ ಅಂದ್ಕೊಳ್ಳಿ, ಆ ದೇವರ ಕುರಿತಂತೆ. ಹೆಂಗೆ ಬರ್ಕೋತಾನೆ ನೀವು ಹೇಳಿ? ಹೆಂಗೆ ಬರ್ಕೋತಾನೆ? ಒಬ್ಬರನ್ನೇ ಮದುವೆ ಆಗಬೇಕು, ಅಕ್ರಮ ಸಂಬಂಧ ಇರಬಾರ್ದು ಅಂತ ಬರ್ಕೋತಾನೆ? ಏನಂತ ಬರ್ಕೋತಾನೆ? ಇಷ್ಟ ಬಂದಂತೆ ಬರ್ಕೋತಾನೆ. ಇಷ್ಟಕ್ಕೆ ಬಲಿ ಕೊಡುವಂತಹದ್ದೆಲ್ಲ ಎಲ್ಲಿ ನೋಡಿದ್ರೆ ನೀವು ಆಚರಣೆಗಳು? ಎಲ್ಲಿ ನೋಡಿದ್ರಿ ಆ ಬಲಿ ಕೊಡುವಂತಹದ್ದು? ಮೊಲೇಕನನ್ನಾಗಿರ್ಬೋದು, ಸತ್ಯವೇದದಲ್ಲಿ ಬಾಳ್ ದೇವರು ಅಂತ ಹೇಳಿ ನೋಡ್ತೀವಿ, ಬಾಳ್ ದೇವತೆ ಅಂತ ಹೇಳಿ ನೋಡ್ತೀವಿ. ಅದಾದ ನಂತರ ಅಶೂರ್ ಅಂತ ಹೇಳಿ ಈಗ ತಾನೇ ನೀವು ಓದ್ಕೊಂಡ್ರಿ ಸತ್ಯವೇದದಲ್ಲಿ ಸಾಕಷ್ಟು ಸಾರಿ. ಈ ದೇವರುಗಳಿಗೆಲ್ಲ ಇದ್ದಂಥ ಅಶೂರ್ಗೆ ಇಷ್ಟಕ್ಕೂ ಇನ್ನೊಂದು ಹೆಸರು ಏನು ಅಂತ ಹೇಳಿದ್ರೆ ದ ಗಾಡ್ ಆಫ್ ಚೈಲ್ಡ್ ಸ್ಯಾಕ್ರಿಫೈಸ್ ಅಂತ ಆ ದೇವರಿಗೆ ಹೆಸರು, ದ ಗಾಡ್ ಆಫ್ ಚೈಲ್ಡ್ ಸ್ಯಾಕ್ರಿಫೈಸ್. ಅದಕ್ಕೆ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ಏನಿತ್ತಲ್ವ, ಆ ಮೂವಿಯನ್ನು ಯಾವತ್ತಾದರೂ ಚಾನ್ಸ್ ಸಿಕ್ತಾಗ ನೋಡಿ ಒಂದು ಸಾರಿ. ಆ ಪ್ರದೇಶದಲ್ಲಿ ಏನೇನು ಆಚರಣೆ ಮಾಡ್ತಿದ್ರು ತಪ್ಪಾಗಿ, ಮಾಸ್ ಐಡೋಲೇಟ್ರಿ, ಸಮೂಹವಾಗಿರುವಂತಹ ವೇಶ್ಯವಾಟಿಕೆ, ದೇವಸ್ಥಾನಗಳಲ್ಲಿ ವಿವಾಹ ಅನ್ನುವಂತಹದ್ದಿಲ್ಲ, ಅಕ್ಕ ಅಮ್ಮ ತಂಗಿ ಏನೂ ಇಲ್ಲ, ಯಾವ ಸಂಬಂಧಕ್ಕೂ ಬೆಲೆ ಇಲ್ಲ, ಕಲ್ಚರ್ ಇಲ್ಲ. ಅದನ್ನು ನಿರ್ಮೂಲನೆ ಮಾಡಲಿಕ್ಕೋಸ್ಕರ ಅಲ್ವಾ ದೇವರ ಆ್ಯಕ್ಷನ್ ತಗೊಂಡಂತಹದ್ದು. ಇದಕ್ಕೆ ಕಾರಣಕರ್ತರಾಗಿರುವಂತಹದ್ದು ಯಾರು? ನೀವು ಮಾಡ್ಕೊಂಡಂತಹ ದೇವರುಗಳೇ. ಅವ್ರಿಗೆ ಹೇಳ್ತಾ ಇದ್ದಂತಹದ್ದು ಜನ ಮಾಡ್ಕೊಂಡಂತಹ ದೇವರುಗಳೇ ಅಲ್ವಾ ಇದಕ್ಕೆಲ್ಲ ಮೂಲಾಧಾರ.
ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಿರುವಂತಹದ್ದು. ಅದಕ್ಕೆ ಏನು ಹೇಳಿದ್ರು, ಆ ದೇವರುಗಳ ಹೆಸರು ಸಹ ಕೇಳಿಸ್ಬಾರ್ದು ಇನ್ನೊಂದು ಸರಿ. ಆ ಥರ ಸಂಪೂರ್ಣವಾಗಿ ಕೊಂದು ಬಿಡಬೇಕು, ಸಂಪೂರ್ಣವಾಗಿ ನಾಶ ಮಾಡಬೇಕು. ಇತಿಹಾಸ ಏನೂ ಇರಬಾರ್ದಲ್ಲಿ. ಮಕ್ಕಳನ್ನು ಬಲಿ ಮಕ್ಕಳು ಯಾರು ಸೃಷ್ಟಿ ಮಾಡಿದ್ರು ಮಕ್ಕಳನ್ನು? ಇವ್ರು ಮಾಡಿದ್ರೆ ಬಲಿ ಕೊಟ್ಬಿಟ್ರೆ ನೀಟಾಗಿ ತೊಗೊಂಡು ಹೋಗಿ. ನಾವು ಸಮಾಜದಲ್ಲಿ ಕೋರ್ಟು ಒಬ್ಬರಿಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟರೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಪಟಾಕಿ ಹೊಡಿತಿದ್ದೀವಿ, ಹೌದಾ? ಚಪ್ಪಾಳೆ ಹೊಡಿತಿದ್ದೀವಿ, ಕುಡಿದಾಡ್ತಿದ್ದೀವಿ, ಒಬ್ಬ ದುಷ್ಟನ ಅಂತ್ಯ ಆಗ್ತಿದೆ ಅಂತ ಹೇಳಿ. ಯಾರು ಅಂತ್ಯ ಮಾಡ್ತಿರುವಂತಹದ್ದು? ಕೋರ್ಟ್ ಅಲ್ವಾ, ಜಡ್ಜ್ ಅಲ್ವಾ ತೀರ್ಪು ಕೊಟ್ಟಿತ್ತು ಕೊಲೆ ಮಾಡುವಂಥ ಅಥವಾ ನೇಣು ಹಾಕು ಅಂತ ಹೇಳಿ. ಒಂದು ಎನ್ಕೌಂಟರ್ ಆಯಿತು ಅಂತ ಅಂದ್ಕೊಳ್ಳಿ, ಯಾರು ಮಾಡಿತ್ತು? ಎನ್ಕೌಂಟ್ರ್ ಮಾಡಿದ್ದು ಯಾರು? ಪೊಲೀಸರು. ಪೊಲೀಸರೂ ಸಹ ಯಾರು? ಮನುಷ್ಯರೇ. ಪ್ರಾಣ ಕೊಟ್ಟರು ಅವರು. ಯಾರನ್ನ ಎನ್ಕೌಂಟರ್ ಮಾಡಿದ್ರೋ ಅವರಿಗೆ ಅವರು ಪ್ರಾಣ ಕೊಟ್ಟಿಲ್ಲ. ಪ್ರಾಣ ಕೊಡದೇ ಅಧಿಕಾರ ಇಲ್ವಾ? ಇವ್ರಿಗೆಲ್ಲ ಪ್ರಾಣ ಕೊಟ್ಟಿದ್ದು ಯಾರು? ದೇವರು. ಆ ಹಕ್ಕು ಅಧಿಕಾರ ಇಲ್ವಾ ದೇವರಿಗೆ? ಇದೆಯಾ? ಅದನ್ನೇ ನೀವು ನೋಡಿದಂತಹದ್ದು ಮಾಸ್ ಡಿಸ್ಟ್ರಕ್ಷನ್, ಸಮೂಹ ನಾಶನ. ಒಂದೇ ಸಾರಿ ವೈಪೌಟ್ ಮಾಡಿದ್ರು. ನಿಮಗೇನು ಅನಿಸುತ್ತೆ? ಇವ್ರನ್ನ ನಾಶ ಮಾಡುವುದಕ್ಕಿಂತ ಮುಂಚೆ ದೇವರು ಇವ್ರಿಗೆ ಚಾನ್ಸ್ ಕೊಟ್ಟರು ಅಂತ ಅನ್ಸುತ್ತಾ, ಕೊಡಲಿಲ್ಲ ಅಂತ ಅನ್ಸುತ್ತಾ? ಸತ್ಯವೇದದಲ್ಲೆಲ್ಲ ನಾವು ಏನು ನೋಡ್ತೇವೆ? ದೇವರು ದೀರ್ಘಶಾಂತರು. ದೇವರು ಒಬ್ಬ ಪಾಪಿನೂ ಸಹ ನಾಶ ಆಗದಂತೆ ಅಂದರೆ ನಾಶ ಆಗದಂತೆ ಕಾಪಾಡಲ್ಪಡಬೇಕು, ತಾನು ಮಾರ್ಪಡುವ ತನಕ ಅಂತ ಹೇಳಿ ಕಾಯುವಂಥವರು ಅಂತ ಅಲ್ವಾ ನೋಡ್ತೀವಿ ನಾವು ಸತ್ಯವೇದದಲ್ಲಿ. ಚಾನ್ಸ್ ಸಿಕ್ಕಿರುತ್ತಾ ಅವ್ರಿಗೆ? ಸಿಕ್ಕಿರುತ್ತಾ? ಆದರೂ ಇವ್ರು ಯಾವ ಹಂತಕ್ಕೆ ಬಂದಿರ್ತಾರೆ? ಇವ್ರಿಗಿರುವಂತಹ ಕಾಯಿಲೆ, ಇವ್ರಿಗಿರುವಂತಹ ರೋಗಗಳು ಅಂದರೆ ಪಾಪದ ರೋಗಗಳು ಏನಿದೆ ಅದನ್ನು ಇನ್ನೊಬ್ಬರಿಗೂ ಹರಡಿಸಿ ಅಂಟಿಸಿ ಇಡುವಂತಹ ಹಂತಕ್ಕೆ ಬಂದಿರ್ತಾರೆ. ಅದಕ್ಕಲ್ವ ವೈಪೌಟ್ ಮಾಡಿದ್ದೆ ಇವರು, ಹೌದಾ? ಈಗೇನನ್ಸುತ್ತೆ? ದೇವ್ರು ಮಾಡಿರುವಂತಹ ನ್ಯಾಯ ಅಂತ ಅನಿಸುತ್ತೆ ನಿಮಗೆ? ನ್ಯಾಯವಾಗಿರುವಂತಹದ್ದೇನು? ಈಗ ಹೇಳಿ, ಇದು ಭಾರತ ದೇಶಕ್ಕೆ ಅಪ್ಲೈ ಆಗುತ್ತಾ? ಇಲ್ಲಿ ಯಾರಾದರೂ ಮಾಡ್ತಿದ್ದಾರೆ ಆ ಥರ? ಮಾಡ್ತಿಲ್ಲ ತಾನೆ? ಅಪ್ಲೈ ಆಗೋದಿಲ್ಲ ಅಲ್ವಾ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಕೊಂಡು ನೋಡ್ಕೊಳ್ಳುವಂತಹದ್ದು ಅದಿಲ್ಲ ಅಲ್ವಾ? ಸದ್ಯಕ್ಕೆ ಇಲ್ಲಿ ಪದ್ಧತಿ ಇಲ್ಲ ಅಂತ ಹೇಳಿದ್ರೆ ದೇವರು ನಮ್ಗೆ ಹೊಸ ಒಡಂಬಡಿಕೆಯಲ್ಲಿ ಕಂಪ್ಲೀಟಾಗಿ ಚೇಂಜ್ ಆಗೋಗಿದೆ ಪರಿಸ್ಥಿತಿ. ಹಳೆಯ ಒಡಂಬಡಿಕೆ ಕೊಟ್ಟಂತಹದ್ದು ಅವರಿಗೆ, ಇಸ್ರಾಯೇಲ್ಯರಿಗೆ. ಹೊಸ ಒಡಂಬಡಿಕೆ ಕೊಟ್ಟಿರುವಂತಹದ್ದು ಪ್ರಪಂಚಕ್ಕೆ, ಪ್ರಪಂಚ ಪೂರ್ತಿಗೆ ಎಲ್ಲರಿಗೂ ಸಹ ಇರುವಂತಹ ಆಜ್ಞೆಗಳು, ನಿಯಮ, ನಿಬಂಧನೆಗಳು ಹೊಸ ಒಡಂಬಡಿಕೆಯಲ್ಲಿರುವಂತಹದ್ದು, ಹೌದಾ? ಇಲ್ಲಿ ಎಲ್ಲಾದರೂ ಬರ್ಸಿದಾರ ದೇವರು ಆ ಥರ ವಿಗ್ರಹಗಳನ್ನು ಧ್ವಂಸ ಮಾಡಬೇಕು, ನಾಶ ಮಾಡಬೇಕು ಅಂತ ಏನಾದರೂ ಬರ್ಸಿದಾರ? ಇನ್ನೊಬ್ಬರನ್ನು ಸಂಹಾರ ಮಾಡಬೇಕು ಅಂತ ಬರ್ಸಿದಾರ? ಇಲ್ಲ. ಇನ್ನೊಬ್ಬರು ವಿಗ್ರಹಕ್ಕೆ ಆರಾಧನೆ ಮಾಡ್ತಿದ್ರು, ಅವರನ್ನು ದೇವರಲ್ಲಿ ಕರ್ಕೊಂಬರ್ಬೇಕಾದ್ರೆ ಒಂದು ಸ್ವಲ್ಪ ಜಗಳ ಇರಬಾರ್ದು, ಕೂಗಾಟ ಇರಬಾರ್ದು, ಕಿರ್ಚಾಟ ಇರಬಾರ್ದು. ನಮ್ಮ ಸಮಾಧಾನದಿಂದ, ನಮ್ಮ ಸಾತ್ವಿಕತೆಯಿಂದ, ನಮ್ಮ ತಾಳ್ಮೆಯಿಂದ ಅವರನ್ನು ಕರ್ಕೊಂಬರಬೇಕು ಅಂತ ಹೇಳಿರುವಂತಹದ್ದು ಬಿಟ್ಟರೆ ಹೊಸ ಒಡಂಬಡಿಕೆಯಲ್ಲಿ ನೀವು ಇನ್ನೊಬ್ಬರ ಮೇಲೆ ದಾಳಿ ಮಾಡಿ ದೇವರಲ್ಲಿ ಕರ್ಕೊಂಬನ್ನಿ ಅಂತ ಎಲ್ಲೂ ಹೇಳಲಿಲ್ಲ. ಇನ್ಫ್ಯಾಕ್ಟ್ ಮತ ಅನ್ನುವಂತಹದ್ದು ಕನ್ವರ್ಟ್ ಆಗುವಂತಹದ್ದೇ ವೇಸ್ಟ್. ದಯವಿಟ್ಟು ಯಾರೂ ಕನ್ವರ್ಟ್ ಆಗಬೇಡಿ, ಯಾರನ್ನು ಕನ್ವರ್ಟ್ ಮಾಡಬೇಡಿ ಅಂತಲೇ ಹೇಳಿರುವಂತಹದ್ದು ಸತ್ಯವೇದದಲ್ಲಿ, ಹೌದಾ? ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಅವಶ್ಯಕತೆ ಬಂದಾಗ ನಾವು ಸತ್ಯವೇದವನ್ನು ಓದಬೇಕಾದ್ರೆ ನಮಗೇನಾದರೂ ಡೌಟ್ ಬಂದರೆ ಫಸ್ಟ್ ನಾವು ಅಸ್ಯೂಮ್ ಮಾಡ್ಕೋಬೇಕಾಗಿರುವಂತಹದ್ದು ಒಂದೇ, ಇದು ನನ್ನ ತಂದೆ ಬರೆಸಿಕೊಟ್ಟಿರುವಂತಹ ಗ್ರಂಥ, ಈ ಗ್ರಂಥದಲ್ಲಿ ತಪ್ಪುಗಳೇನೂ ಇರೋದಿಲ್ಲ ಅನ್ನುವಂತಹ ಕಾನ್ಸೆಪ್ಟನ್ನು ತಲೆಲಿಟ್ಕೊಂಡು ಆಮೇಲೆ ಮುಂದುವರಿಸಿ. ನಾನೇ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಬಿಟ್ಟರೆ, ನನಗೆ ಇದರಲ್ಲಿ ಅರ್ಧ ಇನ್ಫಾರ್ಮೇಷನ್ ಸಿಕ್ಕಿದೆ ಬಿಟ್ಟರೆ, ಪೂರ್ತಿ ಇನ್ಫಾರ್ಮೇಷನ್ ನಾನಿನ್ನು ಹುಡುಕಿಲ್ಲ ಬಿಟ್ಟರೆ, ಸತ್ಯವೇದದಲ್ಲಿ ಸತ್ಯವೇದಕ್ಕೆ ತಕ್ಕಂತೆ ತಪ್ಪುಗಳಂತೂ ಇರುವುದಿಲ್ಲ ಅನ್ನುವಂತಹ ಪ್ರಿನ್ಸಿಪಲನ್ನು ಮನಸ್ಸಲ್ಲಿಟ್ಕೊಂಡು ಓದಿ. ನೀವು ಓದಬೇಕಾದ್ರೆ ನಿಮಗೆ ಡೌಟ್ ಬಂದರೂ ಹೆಲ್ಪ್ ಆಗುತ್ತೆ. ಈಗ ನಾವು ನೋಡ್ತಿರುವಂತಹ ವಿಚಾರಗಳು, ಅಥವಾ ಇನ್ನೊಬ್ಬರು ಬಂದು ನಿಮ್ಮನ್ನು ಪ್ರಶ್ನೆ ಕೇಳಿದ್ರೂ ಸಹ ಯೂಸ್ ಆಗತ್ತೆ. ಇನ್ನೊಂದು ಸರಿ ಹೇಳಿ, ದೇವರು ಮಾಡಿರುವಂತಹ ನ್ಯಾಯವಾಗಿರುವಂಥ ಕೆಲಸನ, ಪ್ರಾಣ ಕೊಟ್ಟಿರುವಂತಹ ದೇವರಿಗೆ ತೆಗೆಯುವಂಥ ಹಕ್ಕು, ಅಧಿಕಾರ ಇದೆ. ಇವರೆಂಥ ನೀಚರು ಅಂತ ನೀವು ನೋಡಿದ್ರ? ನಾನು ಆಗಲೇ ಹೇಳಿದೆ ನಿಮಗೆ, ಒಂದು ವೇಳೆ ಆ ನೀಚ ಕೃತ್ಯಗಳು ಬೆಳ್ಕೊಂಡು ಹೋಗ್ಲಿಕ್ಕೆ ಬಿಟ್ಟಿದ್ರೆ ಈಗ ಪರಿಸ್ಥಿತಿ ಏನಾಗಿರ್ತಾ ಇತ್ತು? ಮಿಸ್ಟರ್ XYZ ವೆಟ್ಸ್ ಕತ್ತೆ ಅಲ್ವಾ? ಮನುಷ್ಯನು ಪ್ರಾಣಿಯನ್ನು ಮದುವೆ ಮಾಡ್ಕೋತಿದ್ದಾನೆ, ಒಬ್ಬ ಪುರುಷನನ್ನು ಮದುವೆ ಮಾಡ್ಕೋತಿದ್ದಾನೆ, ಒಬ್ಬ ಸ್ತ್ರೀಯನ್ನು ಮದುವೆ ಮಾಡ್ಕೊಳ್ತಿದ್ದಾಳೆ, ಹೌದಾ? ಹಂಗಿರ್ತಿತ್ತು ಪರಿಸ್ಥಿತಿ. ಹೋಗ್ಲಿ, ಯಾರಾದರೂ ಬದುಕಿರ್ತಾ ಇದ್ರೆ? ಪ್ರಾಣಿಗಳ ಜೊತೆ ಸಂಗಮಿಸಿದಾಗ ಅಲ್ಲಿ ಬಂದಂತಹ ವೈರಸ್ಗಳು, ಬಂದಂತಹ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು, ಅದನ್ನೆಲ್ಲ ತರ್ಕೊಂಡು ಯಾರಾದರೂ ಬದುಕಿರ್ತಾ ಇದ್ರೆ ಭೂಮಿ ಮೇಲೆ? ಇಲ್ಲ. ಇವತ್ತು ಭೂಮಿ ಮೇಲೆ ಬದುಕಿದ್ದೀವಿ ಅಂದರೆ ದೇವರವತ್ತು ಅಷ್ಟು ಜನರನ್ನು ತೆಗೆದಿದ್ದಕ್ಕೆ ಭೂಮಿ ಮೇಲಿಂದ. ಓಕೆ, ಇದು ಅರ್ಥ ಆಗಿದೆ ಅಂತ ಹೇಳಿ ನಂಬ್ತಿದ್ದೀನಿ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಮ್ಮ ಒಳಿತಿಗಾಗಿ ಸಾವಿರಾರು ವರ್ಷಗಳ ಹಿಂದೆಯೇ ನೀವು ಚಿಂತೆ ಮಾಡಿದಂಥವರು, ನಮ್ಮ ಮೇಲಿರುವಂತಹ ಕಾಳಜಿಗೋಸ್ಕರ ಸಾವಿರಾರು ವರ್ಷಗಳ ಹಿಂದೆಯೇ ನೀವು ಆ್ಯಕ್ಷನ್ ತಗೊಂಡಂಥವರು ತಂದೆ.
ಪ್ರಾಣ ಕೊಡದೇ ಇರುವಂತಹ ಮನುಷ್ಯ ಇನ್ನೊಬ್ಬನನ್ನು ಕೊಂದರೆ ನಾವು ಸಂಭ್ರಮಿಸ್ತಿದ್ದೇವೆ. ಪ್ರಾಣ ಕೊಟ್ಟಂತಹ ದೇವರು ಅದನ್ನು ತೆಗೆಯುವುದಕ್ಕೂ ನಿಮಗೆ ಹಕ್ಕು ಅಧಿಕಾರ ಇದೆ. ಆ ಸಾರ್ವಭೌಮತ್ವ ಅಧಿಕಾರಕ್ಕೆ ನಾವೆಲ್ಲರೂ ಸಹ ಕಟ್ಟುನಿಟ್ಟಾಗಿ ಒಳಪಡ್ತಿದ್ದೀವಿ ತಂದೆ. ನೀವೇನು ಮಾಡಿದ್ರೂ ಅದರಲ್ಲಿ ಒಂದು ಅರ್ಥ ಇರುತ್ತೆ. ನೀವು ಯಾವ ಯೋಚನೆಯನ್ನು ಹೊರತು ವ್ಯಕ್ತಪಡಿಸಿದ್ರೂ ಸಹ ಅದಕ್ಕೆ ಸಾಕಷ್ಟು ಯೋಚನೆ ಮಾಡಿರ್ತೀರ, ಅದು ಸರಿಯಾಗೇ ಇರುತ್ತೆ ತಂದೆ. ನಾವು ಅರ್ಥ ಮಾಡ್ಕೊಂಡಿರುವಂತಹದ್ರಲ್ಲಿ ಲೋಪದೋಷಗಳಿರಬಹುದು. ಇನ್ನು ಮುಂದೆ ಸತ್ಯವೇದವನ್ನು ಈ ರೀತಿ ಓದಿ ಒಂದು ವೇಳೆ ಒಂದು ವಾಕ್ಯ ಅಪಾರ್ಥ ಆಗ್ತದೆ ಅಂತ ಹೇಳಿದಾಗಿಯೂ ಸಹ ಅದು ತಪ್ಪು ಅನ್ನುವಂಥ ಕನ್ಕ್ಲೂಷನ್ಗೆ ಬರುತ್ತೆ. ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳ್ಕೊಂಡು ಇಲ್ಲ ಇದು ನನ್ನ ತಂದೆ ಬರೆಸಿರುವಂಥದ್ದು ಸರಿಯಾಗೇ ಇದೆ, ಇದು ಇದರ ಅರ್ಥ ಅನ್ನುವಂಥ ಕನ್ಕ್ಲೂಷನ್ಗೆ ಬರುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. ಎರಡನೇ ಸಂದೇಶ ಕೊಡಬೇಕಾದ್ರೆ ನಿಮ್ಮ ಮಗನ ಜೊತೆ ನೀವಿದ್ದು ಕೇಳುವಂತಹ ನಮ್ಮಲ್ಲಿ ಅದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಬಲವನ್ನು ಶಕ್ತಿಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ಎಲ್ಲರೂ ಮುಣಕಲಾಕಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ಇಷ್ಟು ತನಕ ತಂದೆ ನಿಮ್ಮ ಮಗನ ಮೂಲಕ